Dear students, P block elements are some important compounds of carbon and then some important compounds of silicon ಅಂತ ಇದೆ. ಅದರಲ್ಲಿ some important compounds of carbon ಅನ್ನು ಅಬ್ಸರ್ವ್ ಮಾಡೋಣ. ಫಸ್ಟ್ some important compounds of carbon ಅಂತ ಬಂದ್ರೆ ಫಸ್ಟ್ ಒನ್ ಕಾರ್ಬನ್ ಮಾನಾಕ್ಸೈಡ್. ಕಾರ್ಬನ್ ಮಾನಾಕ್ಸೈಡ್ ಇದನ್ನ ನಾವು CO ಅಂತ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಕಾರ್ಬನ್ ಮಾನಾಕ್ಸೈಡ್. ಸರ್ ಇದನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ತಾರೆ? ಯಾವ ರೀತಿ ಸಿಂಪಲ್ ಜನರಲ್ ಹೇಳಬೇಕಾದ್ರೆ ಕಾರ್ಬನ್ ಇದೆ ಅನ್ಕೊಳ್ಳಿ, ಕಾರ್ಬನ್ ಸಾಲಿಡ್ ಇದೆ. ಇಟ್ ರಿಯಾಕ್ಟ್ಸ್ ವಿತ್ ಏರ್ ಇನ್ ದಿ ಫಾರ್ಮೇಶನ್ ಆಫ್ ಕಾರ್ಬನ್ ಮಾನಾಕ್ಸೈಡ್. ಅದರಲ್ಲಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಏನ್ ಫಾರ್ಮೇಶನ್ ಆಗ್ತಾ ಇದೆ? ಕಾರ್ಬನ್ ಮಾನಾಕ್ಸೈಡ್ ಗೇಷಿಯಸ್ ಆಗಿ ಫಾರ್ಮೇಶನ್ ಆಗ್ತಾ ಇದೆ ಅಂತೆ. ನೋಡಿ C+O2 CO2 ಬ್ಯಾಲೆನ್ಸ್ ಆಗ್ತಾ ಇಲ್ಲ, ಹಾಗಾಗಿ ಇಲ್ಲಿ 2C ತಗೊಳ್ತಾ ಇದೀನಿ. 2C plus O2 2CO. ಓಕೆ, ಕಾರ್ಬನ್ ಅಂಡ್ ಹೀಟೆಡ್ ಟು ಫಾರ್ಮೇಶನ್ ಆಫ್ ಎ ಕಾರ್ಬನ್ ಮಾನಾಕ್ಸೈಡ್. ಕಾರ್ಬನ್ ಮಾನಾಕ್ಸೈಡ್ ಅಂತ ಬರೀತೀವಿ. ಓಕೆ, ಇನ್ ಕೇಸ್ ಸರ್ ಅನದರ್ ಮೆಥಡ್ ಅಲ್ಲಾದ್ರೆ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಕೋಬಹುದು? ಅನದರ್ ಮೆಥಡ್ ಅಂದ್ರೆ ನಾವು ಫಾರ್ಮಿಕ್ ಆಸಿಡ್ HCOOH ಇದನ್ನ ಜಸ್ಟ್ ನಾನು ಹಿಂಗ್ ಏನ್ ಮಾಡ್ತಾ ಇದೀನಿ, ಹೀಟ್ ಮಾಡ್ತಾ ಇದೀನಿ ಅಂಡರ್ 373 ಕೆಲ್ವಿನ್. 373 ಕೆಲ್ವಿನ್ ನಲ್ಲಿ ಹೀಟ್ ಮಾಡ್ತಾ ಇದೀನಿ ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ H2SO4 ಸಲ್ಫ್ಯೂರಿಕ್ ಆಸಿಡ್. ಇದರಲ್ಲಿ ಏನಾಗುತ್ತೆ, ಕಾರ್ಬನ್ ಮಾನಾಕ್ಸೈಡ್ ನೋಡಿ ಇದರಲ್ಲಿ OH ಅಂಡ್ ದೆನ್ H2 ಆಗಿ ಸಪರೇಟ್ ಆಗುತ್ತೆ. ರಿಮೈನಿಂಗ್ ಏನಿದೆ CO ಅಲ್ವಾ? CO ಪ್ಲಸ್ H2O ಆಗಿ ಫಾರ್ಮೇಶನ್ ಆಗುತ್ತೆ. This is the carbon monoxide. This is also one of the method of preparation of carbon monoxide. Sir, another method ಹೇಳಿ ನೋಡೋಣ. Another method ಇದೆ. Another method ಅಂದ್ರೆ ಜಸ್ಟ್ ಕಾರ್ಬನ್ ಅನ್ನ ಸಾಲಿಡ್ ಇದೆ, ವಾಟರ್ ಜೊತೆ ರಿಯಾಕ್ಟ್ ಮಾಡ್ತಾ ಇದೀನಿ. ವಾಟರ್ ಜೊತೆ ಅಂಡ್ 473 ಕೆಲ್ವಿನ್ ಟು 1273 ಕೆಲ್ವಿನ್ ಇಷ್ಟರಲ್ಲಿ ನಾನು ಹೀಟ್ ಮಾಡ್ತಾ ಇದ್ದೀನಿ. ಹೀಟ್ ಮಾಡಿದಾಗ ನೋಡಿ ಇಲ್ಲಿ ಕಾರ್ಬನ್, ಇಲ್ಲಿ ಆಕ್ಸಿಜನ್, ದಿಸ್ ಆಕ್ಸಿಜನ್, ವಾಟರ್ ಅಲ್ಲಿ ಇರ್ತಕ್ಕಂಥ ಆಕ್ಸಿಜನ್, ಈ ಕಾರ್ಬನ್ ಮಾನಾಕ್ಸೈಡ್ ಆಗಿ ಫಾರ್ಮೇಶನ್ ಆಗುತ್ತೆ. ರಿಮೈನಿಂಗ್ ಏನ್ ಉಳ್ಕೊಂಡಿರೋದು ಹೈಡ್ರೋಜನ್ ಅಲ್ವಾ? ಹೈಡ್ರೋಜನ್ ಎಲಿಮಿನೇಟ್ ಆಗುತ್ತೆ. ಓಕೆ, ಕಾರ್ಬನ್ ಮಾನಾಕ್ಸೈಡ್ CO ಪ್ಲಸ್ H2 ಅಂತ ಇಂಡಿಕೇಟ್ ಮಾಡ್ತಾ ಇದೀವಿ. ಏನ್ರಿ ಇದು? CO ಪ್ಲಸ್ H2. CO ಪ್ಲಸ್ H2 ವಿ ಇಂಡಿಕೇಟ್ ಎಸ್ ಆನ್ ವಾಟರ್ ಗ್ಯಾಸ್ ಅಂತಾನು ಕರೀತಾರೆ. ವಾಟರ್ ಗ್ಯಾಸ್ ಕೇಳ್ತಾರೆ 1 ಮಾರ್ಕಿಗೆ. ವಾಟ್ ಇಸ್ ದ ಕಾಂಪೋಸಿಷನ್ ಆಫ್ ವಾಟರ್ ಗ್ಯಾಸ್ ಅಂತ ಇಂಡಿಕೇಟ್ ಮಾಡ್ತಾರೆ. ಕಾರ್ಬನ್ ಮಾನಾಕ್ಸೈಡ್ ಪ್ಲಸ್ H2, CO ಪ್ಲಸ್ H2 ಕಾಲ್ಡ್ ವಾಟರ್ ಗ್ಯಾಸ್ ಅಂತ ಕರೀತಾರೆ. ಗೊತ್ತಾಗ್ತಾ ಇದೆಯಾ? ಯಾವ ತರ ಪ್ರಿಪರೇಷನ್ ಮಾಡೋದು ವಾಟರ್ ಗ್ಯಾಸ್? ಕಾರ್ಬನ್ ಅನ್ನು ವಾಟರ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ವಿ ಅಂಡರ್ 473 ಟು 1273 ಕೆಲ್ವಿನ್ ಟು ಫಾರ್ಮೇಶನ್ ಆಫ್ ಎ ವಾಟರ್ ಗ್ಯಾಸ್. ಅನದರ್ ಒನ್ ಮೆಥಡ್ ಕೂಡ ಏನಿದೆ ಪ್ರಿಪರೇಷನ್ ಆಫ್ ಕಾರ್ಬನ್ ಮಾನಾಕ್ಸೈಡ್ ಗೆ. ಅನದರ್ ಒನ್ ಮೆಥಡ್ ಅಂತ ಬರೋದಾದ್ರೆ ಜಸ್ಟ್ ಕಾರ್ಬನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಅಥವಾ ಕಾರ್ಬನ್ ರಿಯಾಕ್ಟ್ಸ್ ವಿತ್ ನ್ಯಾಚುರಲ್ ಏರ್ ಜೊತೆ. ಏರ್ ಅಲ್ಲಿ ಏನಿದೆ ಆಕ್ಸಿಜನ್ ಇದೆ ಅಂಡ್ ದೆನ್ ಏನಿದೆಪ್ಪ ಗ್ಯಾಸ್, ನೈಟ್ರೋಜನ್ ಗ್ಯಾಸ್ ಕೂಡ ಇದೆ. ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ. ಇದನ್ನ ನಾನು ಏನ್ ಹೇಳ್ತೀನಿ ಸರ್, ಇನ್ನೂ ಬೇರೆ ಕಾಂಪೋನೆಂಟ್ ಇದೆ, ಬಟ್ ಕಾರ್ಬನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಅಂಡ್ ದೆನ್ ನೈಟ್ರೋಜನ್ ಅಂತ ಹೇಳ್ತಿದೀವಿ. ಇನ್ ದಿ ಫಾರ್ಮೇಶನ್ ಆಫ್ ಏನ್ ಫಾರ್ಮೇಶನ್ ಆಗ್ತಾ ಇದೆ? ಕಾರ್ಬನ್ ಮಾನಾಕ್ಸೈಡ್ ಹೀಟೆಡ್ ಅಂಡರ್ 1273 ಕೆಲ್ವಿನ್. ವೆನ್ ಕಾರ್ಬನ್ ರಿಯಾಕ್ಟ್ಸ್ ವಿತ್ ಏರ್ ಕಂಟೈನಿಂಗ್ ಆಕ್ಸಿಜನ್ ಅಂಡ್ ದೆನ್ ನೈಟ್ರೋಜನ್, ನೋಡಿ 2C plus O2 2CO ಕಾರ್ಬನ್ ಮಾನಾಕ್ಸೈಡ್. ರಿಮೈನಿಂಗ್ ನಮ್ಗೆ ಏನು ಉಳಿಯುತ್ತೆ ಅದ್ರ ಜೊತೆ ಇರ್ತಕ್ಕಂಥದ್ದು ಹಾಗೆ ಈ ಕಾಂಪೋನೆಂಟ್ ನೈಟ್ರೋಜನ್ ಇರುತ್ತೆ. CO ಪ್ಲಸ್ N2 ಅಂತ ಏನಂತಿದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಪ್ರೊಡ್ಯೂಸರ್ ಗ್ಯಾಸ್ ಅಂತ ಕರೀತಾರೆ. ಪ್ರೊಡ್ಯೂಸರ್ ಗ್ಯಾಸ್. These are the preparation of carbon monoxide. Just C plus O2 give rise to 2CO. Formic acid ಅಂತ ಕರಿತೀವಿ. HCOOH we call as formic acid heated under 373 Kelvin to formation of CO plus H2O. Carbon reacts with water under 473 to 1273 Kelvin to formation of a CO plus H2. This we indicate as an water gas ಅಂತಾನು ಹೇಳ್ತಾರೆ. Another one method, carbon reacts with air under 1273 Kelvin to formation of carbon monoxide plus N2.
CO plus N2 also indicate as a producer gas. ಇದನ್ನು ಕೂಡ 1 ಮಾರ್ಕ್ ಕೇಳಿದ್ದಾರೆ. ಕಾಂಪೋಸಿಷನ್ ಆಫ್ ಪ್ರೊಡ್ಯೂಸರ್ ಗ್ಯಾಸ್ ಅಂದ್ರೆ CO plus N2 ಅಂತ ಹೇಳ್ಬೇಕು 1 ಮಾರ್ಕಿಗೆ. ಓಕೆ, ಇಷ್ಟು. ನೆಕ್ಸ್ಟ್ ಸರ್, ಹಾಗಾದ್ರೆ ಕಾರ್ಬನ್ ಮಾನಾಕ್ಸೈಡ್ ಯಾವ ರೀತಿ ಇರುತ್ತೆ? ಕಾರ್ಬನ್ ಮಾನಾಕ್ಸೈಡ್ ಬಂದ್ರೆ ಆಲ್ಮೋಸ್ಟ್ ಆಲ್ ಕಲರ್ಲೆಸ್, ಓಡರ್ಲೆಸ್ ಅಂಡ್ ಇನ್ಸಾಲ್ಯುಬಲ್ ಇನ್ ವಾಟರ್. ಕಲರ್ಲೆಸ್ ಇರುತ್ತೆ, ಕಲರ್ಲೆಸ್ ಅಂಡ್ ದೆನ್ ಓಡರ್ಲೆಸ್ ಅಂದ್ರೆ ಎಸ್ ಅಂದ್ರೆ ಸ್ಮೆಲ್ ಇರಲ್ಲ, ಓಡರ್ಲೆಸ್. ನೆಕ್ಸ್ಟ್ ಅನದರ್ ಒನ್ ಇಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ವಾಟರ್ ಅಲ್ಲಿ ಸಾಲ್ಯುಬಲ್ ಆಗಲ್ಲ, ಇನ್ಸಾಲ್ಯುಬಲ್ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಸರ್ ಕಾರ್ಬನ್ ಮಾನಾಕ್ಸೈಡ್ ನ ನಾವೆಲ್ಲಿ ಯೂಸ್ ಮಾಡ್ಕೋಬಹುದು? ಆಲ್ಮೋಸ್ಟ್ ಆಲ್ ಕಾರ್ಬನ್ ಮಾನಾಕ್ಸೈಡ್ ಎಲ್ಲಿ ಯೂಸ್ ಮಾಡ್ತಾರೆ? ಇಟ್ ಈಸ್ ಯೂಸ್ಡ್ ಆಸ್ ಎ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್. ಏನಪ್ಪಾ? ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ರೆಡ್ಯೂಸಿಂಗ್ ಏಜೆಂಟ್ ಯಾವುದರಲ್ಲಿ? ಫಾರ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್. ಫಾರ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಅಲ್ಲಿ ನಾವು ರೆಡ್ಯೂಸಿಂಗ್ ಏಜೆಂಟ್ ಆಗಿ ನಾವು ಕಾರ್ಬನ್ ಮಾನಾಕ್ಸೈಡ್ ಅನ್ನ ಬಳಸ್ತೀವಿ. ಸರ್ ಬೆಸ್ಟ್ ಎಕ್ಸಾಂಪಲ್ ಕೊಡಿ. ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ, ನಿಮ್ಮ ಅರ್ತ್ ಅಲ್ಲಿ ಒಂದು ಮಿನರಲ್ ಇದೆ, Fe2O3 ಸಿಕ್ಬಿಟ್ಟಿದೆ, ಫೆರಿಕ್ ಆಕ್ಸೈಡ್. ಈ ಫೆರಿಕ್ ಆಕ್ಸೈಡ್ ನ ನಾನು ಪ್ಯೂರ್ ಐರನ್ ಆಗಿ ರೆಡಿ ಮಾಡ್ಕೋಬೇಕು. ಪ್ಯೂರ್ ಐರನ್ ಆಗಿ ರೆಡಿ ಮಾಡ್ಕೋಬೇಕು ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಆಕ್ಸಿಜನ್ O3 ಏನಿದೆಯಲ್ಲ ಇದನ್ನ ರಿಮೂವ್ ಮಾಡ್ಬೇಕು. Fe2O3 ಸಿಕ್ಕಿದೆ, ನನಗೆ ಐರನ್ ಆಕ್ಸೈಡ್ ಸಿಕ್ಕಿದೆ. ಈ ಆಕ್ಸಿಜನ್ ನ ರಿಮೂವ್ ಮಾಡಿದ್ರೆ ನನಗೆ ಪ್ಯೂರ್ ಐರನ್ ಸಿಗುತ್ತೆ ಅಲ್ವಾ? ಈ ಆಕ್ಸಿಜನ್ ನ ರಿಮೂವ್ ಮಾಡೋದಕ್ಕೆ ನಾನು ಕಾರ್ಬನ್ ಮಾನಾಕ್ಸೈಡ್ ಅನ್ನ ತಗೊಳ್ತೀನಿ. ದಿಸ್ ಕಾರ್ಬನ್ ಮಾನಾಕ್ಸೈಡ್ ಆಕ್ಟ್ಸ್ ಆಸ್ ಆನ್ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್. ರೆಡ್ಯೂಸ್ ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ನ ರಿಮೂವ್ ಮಾಡ್ತಾ ಇದೆ. ಇದನ್ನ ಆಕ್ಸಿಜನ್ ನ ರಿಮೂವ್ ಮಾಡ್ತಾ ಇದೆ ಅಂದ್ರೆ ರೆಡ್ಯೂಸ್ ಅಂತ. ಇದನ್ನ ರೆಡ್ಯೂಸ್ ಮಾಡೋರು ಯಾರು? ಕಾರ್ಬನ್ ಮಾನಾಕ್ಸೈಡ್. ದಟ್ಸ್ ವೈ ಕಾರ್ಬನ್ ಮಾನಾಕ್ಸೈಡ್ ಆಕ್ಟ್ಸ್ ಆಸ್ ಎ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್, ಈಸಿ ಟು ರಿಮೂವಲ್ ಆಫ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ಆನ್ ಐರನ್ ಆಕ್ಸೈಡ್. ಈ ಐರನ್ ಆಕ್ಸೈಡ್ ಅಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ನ ರಿಮೂವ್ ಮಾಡ್ತು ಅಂದ್ರೆ 2Fe ಪ್ಲಸ್ 3CO2 ಆಗಿ ಫಾರ್ಮೇಶನ್ ಆಗ್ತದೆ. ಅಂದ್ರೆ ನೀವು ಈ ಕಾಂಪೋಸಿಷನ್ ಇಲ್ಲಿ ಕಾರ್ಬನ್ ಮಾನಾಕ್ಸೈಡ್ ನ ಎಷ್ಟು ಮೋಲ್ಸ್ ತಗೋಬೇಕು? 3CO ಅಂತ ತಗೋಬೇಕಾಗತ್ತೆ. ಓಕೆ, Fe2O3 plus 3CO gives to 2Fe solid and elimination of carbon dioxide. ಓಕೆ, Fe2O3 ನಮಗೆ ಯಾವ ತರ ಸಿಕ್ಕಿದ್ದು? ಸಾಲಿಡ್ ಆಗಿ. ಕಾರ್ಬನ್ ಮಾನಾಕ್ಸೈಡ್ gaseous. ಓಕೆ, when carbon monoxide reacts with Fe2O3 easy to removal of oxygen to formation of pure iron. ಹಾಗಾಗಿ ಕಾರ್ಬನ್ ಮಾನಾಕ್ಸೈಡ್ ಅನ್ನ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರೀತಾರೆ. ಅನದರ್ ಒನ್ ಎಕ್ಸಾಂಪಲ್ ಹೇಳೋದಾದ್ರೆ ZNO ಅಂತ ಇದೆ. ಜಿಂಕ್ ಆಕ್ಸೈಡ್ ಸಿಕ್ಬಿಟ್ಟಿದೆ ನನಗೆ ಅರ್ತ್ ಕ್ರಸ್ಟ್ ಅಲ್ಲಿ. ಜಿಂಕ್ ಆಕ್ಸೈಡ್ ಇಂದ ನಾನು ಜಿಂಕ್ ಆಗಿ ಕನ್ವರ್ಟ್ ಮಾಡ್ಬೇಕು. ಜಿಂಕ್ ಆಕ್ಸೈಡ್ ಇಂದ ಜಿಂಕ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಈ ಆಕ್ಸಿಜನ್ ನ ಏನ್ ಮಾಡ್ಬೇಕ್ರಿ? ರಿಮೂವ್ ಮಾಡ್ಬೇಕು ಅಂದ್ರೆ ಕಾರ್ಬನ್ ಮಾನಾಕ್ಸೈಡ್ ಆಕ್ಸೈಡ್ ಅಂಡ್ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್. ಇದರಲ್ಲಿ ತಕ್ಕಂತ ಆಕ್ಸಿಜನ್ ನ ರಿಸೀವ್ ಮಾಡ್ಕೊಳ್ತು. CO ಇರೋದು CO2 ಆಗುತ್ತೆ. ರಿಮೈನಿಂಗ್ ಏನ್ ನೋಡ್ಕೊಳ್ತೀರಿ? Zn ಸಾಲಿಡ್. ಓಕೆ, ಕಾರ್ಬನ್ ಮಾನಾಕ್ಸೈಡ್ ಇರೋದು ಇದರಲ್ಲಿ ತಕ್ಕಂತ ಆಕ್ಸಿಜನ್ ನ ರಿಸೀವ್ ಮಾಡ್ಕೊಳ್ತು, ಕಾರ್ಬನ್ ಡೈಆಕ್ಸೈಡ್ ಆಗಿ ಫಾರ್ಮೇಶನ್ ಆಯ್ತು. ಹಾಗಾದ್ರೆ ಇದನ್ನ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳ್ಬೋದೇನ್ರಿ? ಎಸ್, ಕಾರ್ಬನ್ ಮಾನಾಕ್ಸೈಡ್ ಆಕ್ಟ್ಸ್ ಆಸ್ ಎನ್ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್. ಸರ್ ಹಾಗಾದ್ರೆ ನೇಚರ್ ಅಲ್ಲಿ ಕಾರ್ಬನ್ ಮಾನಾಕ್ಸೈಡ್, ಈ ಎಕ್ಸಾಂಪಲ್ ನೀವು ಗೀಸರ್ ಬಳಸ್ತೀರಾ ನೇಚರ್ ಅಲ್ಲಿ, ಸರಿ ಬಾತ್ರೂಮ್ಗಳು ಇದರಲ್ಲೆಲ್ಲ ಕಂಪ್ಲೀಟ್ ಆಗಿ ಗೀಸರ್ ಬಳಸ್ತಾ ಇದೀರಾ ಅಂತ ಅನ್ಕೊಂಡಿ. ಅದೇ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ. ಕಾರ್ಬನ್ ಮಾನಾಕ್ಸೈಡ್ ಬಿಡುಗಡೆ ಆಗ್ತಿರುತ್ತೆ. ಆ ಕಾರ್ಬನ್ ಮಾನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆದ್ರೆ ನೋ ಪ್ರಾಬ್ಲಮ್. ಇನ್ ಕೇಸ್ ಕಾರ್ಬನ್ ಮಾನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆಗ್ಬೇಕು ಅಂದ್ರೆ ಅಟ್ಮಾಸ್ಫಿಯರಿಕ್ ಏರು ರೂಮ್ ಒಳಗಡೆ ಎಂಟ್ರಿ ಆಗ್ಬೇಕು, ಒಳಗಡೆ ಇರ್ತಕ್ಕಂಥ ಏರು ಹೊರಗಡೆ ಹೋಗ್ಬೇಕು, ಆಚೆ ಹೋಗ್ಬೇಕು, ಎಕ್ಸಾಸ್ಟ್ ಇರ್ಬೇಕು, ಈ ರೀತಿ ಇರ್ಬೇಕು. ಈ ರೀತಿ ಇರ್ಲಿಲ್ಲ, ಕಂಪ್ಲೀಟ್ ಕ್ಲೋಸ್ ಎನ್ವಿರಾನ್ಮೆಂಟ್ ಇತ್ತು ಅಂದ್ರೆ ಕಾರ್ಬನ್ ಮಾನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆಗ್ಲಿಕ್ಕೆ ಬೇಕಾದಂತ ಸಫಿಶಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಇರಲ್ಲ. ಹಾಗಾಗಿ ಕಾರ್ಬನ್ ಮಾನಾಕ್ಸೈಡ್ ಆಗೇ ಇರುತ್ತೆ. ನೀವು ಇನ್ಹೇಲ್ ಮಾಡಿದ್ರಿ ಅಂದ್ರೆ ಬ್ಲಡ್ ಜೊತೆಗೆ ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಶನ್ ಆಯ್ತು ಅಂದ್ರೆ ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಇದೆ ಅಲ್ವಾ, ಹಿಮೋಗ್ಲೋಬಿನ್ ಅಲ್ಲಿ ಐರನ್ ಕಂಟೆಂಟ್ ಇದೆ. ಐರನ್ ಕಂಟೆಂಟ್ ಜೊತೆಗೆ ಕಾರ್ಬನ್ ಮಾನಾಕ್ಸೈಡ್ ಬಾಂಡ್ ಫಾರ್ಮೇಶನ್ ಮಾಡಿ ಕಾಂಪ್ಲೆಕ್ಸ್ ಆಫ್ ಹಿಮೋಗ್ಲೋಬಿನ್ ಫಾರ್ಮೇಶನ್ ಮಾಡುತ್ತೆ. ಯಾವಾಗ ಕಾಂಪ್ಲೆಕ್ಸ್ ಆಫ್ ಹಿಮೋಗ್ಲೋಬಿನ್ ಫಾರ್ಮೇಶನ್ ಆಯ್ತು
ಆಕ್ಸಿಜನ್ ಸಪ್ಲೈ ಇನ್ ಬಾಡಿ ಡಿಕ್ರೀಸಸ್, ಆಕ್ಸಿಜನ್ ಟ್ರಾನ್ಸ್ಪೋರ್ಟೇಷನ್ ಡಿಕ್ರೀಸ್ ಆಗುತ್ತೆ, ಬ್ಲಡ್ ಎಲ್ಲ ಕೋಆಗ್ಯುಲೇಟ್ ಆಗುತ್ತೆ, ಆಗ ಇಟ್ ಲೀಡ್ಸ್ ಟು ಡೆತ್ ಅಂತ ಹೇಳ್ಬೋದು ಕಾರ್ಬನ್ ಮಾನಾಕ್ಸೈಡ್ ಜಾಸ್ತಿ ಆದ್ರೆ. ದಟ್ಸ್ ವೈ ನಾವೇನಾದ್ರೂ ಎನ್ವೈರನ್ಮೆಂಟ್ ಅಲ್ಲಿ ನಾವು ಗೀಸರ್ ಬಳಸ್ತಾ ಇದೀವಿ ಅಂದ್ರೆ ಎಕ್ಸಾಸ್ಟ್ಗಳೇ ಇರಬೇಕು, ಕಂಪ್ಲೀಟ್ ಗಾಳಿಯ ಹೊರಗಡೆ ಆಚೆ ಮತ್ತೆ ಒಳಗಡೆ ಎಂಟ್ರಿ ಆಗ್ತಾ ಇರಬೇಕು. ಗೊತ್ತಾಗ್ತಾ ಇದೆಯಲ್ವಾ? ಹಾಗಾಗಿ ಕಾರ್ಬನ್ ಮಾನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗಬೇಕು. ಆಗಿದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ರಾಬ್ಲಮ್ ಅಲ್ವಾ ಸರ್? ಕಾರ್ಬನ್ ಡೈಆಕ್ಸೈಡ್ ಏನಂದ್ರೆ ಅದು ಹೆಚ್ಚಿಗೆ ಪ್ರಾಬ್ಲಮ್ ಮಾಡಲ್ಲ. ಅಂದ್ರೆ ಏನಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಟೋಟಲ್ ಎನ್ವಿರಾನ್ಮೆಂಟ್ ಅಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ, ಅದು ಬಿಡಿ. ಬಟ್ ಕಾರ್ಬನ್ ಮಾನಾಕ್ಸೈಡ್ ಗೆ ಕಂಪೇರ್ ಮಾಡಿದ್ರೆ ನಾಟ್ ಮೋರ್ ಡೇಂಜರಸ್ ಅಂತ ಹೇಳ್ಬೋದು. ಕಾರ್ಬನ್ ಮಾನಾಕ್ಸೈಡ್ ಈಸ್ ಹೈಲಿ ಡೇಂಜರಸ್. ಓಕೆ, ಎಸ್, ಇಷ್ಟು ಕಾರ್ಬನ್ ಮಾನಾಕ್ಸೈಡ್ ಅಂತ ಹೇಳ್ಬೋದು. ಪ್ರಿಪರೇಷನ್ ಅದು ಹೇಗಿರುತ್ತೆ, ಅದು ಏನಾಗಿ ಆಕ್ಟ್ ಮಾಡುತ್ತೆ, ಬೆಸ್ಟ್ ರಿಡ್ಯೂಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಒನ್ ನೋಡೋದಾದ್ರೆ ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಕಾರ್ಬನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತ ಬರ್ತೀವಿ. ಓಕೆ, ಎಸ್, ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಕಾರ್ಬನ್ ಅಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಆಯ್ತು, ಈಗ ಕಾರ್ಬನ್ ಡೈಆಕ್ಸೈಡ್ ಅಂತ ಬರೋಣ. ಕಾರ್ಬನ್ ಡೈಆಕ್ಸೈಡ್ ಈಸ್ ಹೈಲಿ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಮಗೆ ಬೇಕು ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಏನಾದ್ರೂ ಇಲ್ಲ ಅಂದ್ರೆ ಏನಾಗುತ್ತೆ, ನೇಚರ್ ಅಲ್ಲಿ ಪ್ಲಾಂಟ್ಸ್ ಗಳು ಫೋಟೋಸಿಂಥಸಿಸ್ ಅನ್ನ ಈಸಿಯಾಗಿ ಮಾಡಕ್ಕಾಗತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಫೋಟೋಸಿಂಥಸಿಸ್ ನಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಎಸ್, ಈಗ ಅಬ್ಸರ್ವ್ ಮಾಡೋಣ. ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಡೈಆಕ್ಸೈಡ್ CO2 ಅಲ್ವಾ? ಎಸ್ ಸರ್, ಯಾವ ತರ ಪ್ರಿಪೇರ್ ಆಗುತ್ತೆ? ಜಸ್ಟ್ ಇಷ್ಟೇನೆ. ಕಾರ್ಬನ್ ಸಾಲಿಡ್ ಇದೆ, ಎಕ್ಸಸ್ ಆಫ್ ಆಕ್ಸಿಜನ್ ಇತ್ತು ಅಂದ್ರೆ ಕಾರ್ಬನ್ ಮಾನಾಕ್ಸೈಡ್, ಸ್ಮಾಲ್ ಅಮೌಂಟ್ ಆಫ್ ಆಕ್ಸಿಜನ್ ಇದ್ರೆ ಕಾರ್ಬನ್ ಮಾನಾಕ್ಸೈಡ್ ಆಯ್ತು. ಎಕ್ಸಸ್ ಆಫ್ ಆಕ್ಸಿಜನ್ ಇತ್ತು ಅಂದ್ರೆ ಕಾರ್ಬನ್ ಇರೋದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಫಾರ್ಮೇಶನ್ ಆಗುತ್ತೆ. ಓಕೆ, ಎಸ್. ಅನದರ್ ಒಂದು ಮೆಥಡ್ ಹೇಳೋದಾದ್ರೆ ಮೀಥೇನ್. ಮೀಥೇನ್ ಅನ್ನ ಹೀಟ್ ಮಾಡ್ತಾ ಇದ್ದೀನಿ ಇನ್ ಪ್ರೆಸೆನ್ಸ್ ಆಫ್ ಏರ್. ಏನ್ ಫಾರ್ಮೇಶನ್ ಆಗುತ್ತೆ? ಎಸ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ದೆನ್ 2H2O ವಾಟರ್ ಆಗಿ ಎಲಿಮಿನೇಟ್ ಆಗುತ್ತೆ. ಓಕೆ, ಕಾರ್ಬನ್ ಇರೋದೇನಾಯ್ತಪ್ಪ? ಕಾರ್ಬನ್ ಡೈಆಕ್ಸೈಡ್ ಆಯ್ತು. ಇಲ್ಲಿ ಆಕ್ಸಿಜನ್ ಸಂಖ್ಯೆ ನೋಡಿ, ಇಲ್ಲಿ 2 ಆಕ್ಸಿಜನ್, 2 + 2 4 ಇದೆ, ಇಲ್ಲಿ ಓನ್ಲಿ 2 ಇದೆ. ಹಾಗಾಗಿ ಇಲ್ಲಿ 2 ಮೋಲ್ಸ್ ತಗೊಂತೀನಿ, 2 2s are 4. ಓಕೆ, ಕಾರ್ಬನ್ ಒಂದಿದೆ, ಕಾರ್ಬನ್ 1. ಓಕೆ, O2. ನೆಕ್ಸ್ಟ್ ಹೈಡ್ರೋಜನ್ ಬರೋದಾದ್ರೆ ಇಲ್ಲಿ 4 ಇದೆ, 2 2s are 4. ಆಕ್ಸಿಜನ್ 2 + 2 4 ಇದೆ, 2 2s are 4. ಎರಡು ಕಡೆನೂ ಬ್ಯಾಲೆನ್ಸ್ ಆಗ್ತಾ ಇದೆ ಅಲ್ವಾ? ಓಕೆ, ಕಾರ್ಬನ್ ಬ್ಯಾಲೆನ್ಸ್ ಆಯ್ತು, ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು, ಮತ್ತೆ ಹೈಡ್ರೋಜನ್ ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ. ಎಸ್, when methane reacts with oxygen under heating, ಇಲ್ಲಿ ಕೂಡ ಹೀಟ್ ಮಾಡ್ತೀವಿ. ಓಕೆ, ಹೈ ಟೆಂಪರೇಚರ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಫಾರ್ಮೇಶನ್ ಆಗುತ್ತೆ ಅಂಡ್ ದೆನ್ ವಾಟರ್. ಸರ್, ಅನದರ್ ಒಂದು ಮೆಥಡ್ ಅನ್ನೋದಾದ್ರೆ, ಅನದರ್ ಮೆಥಡ್ ಅಂತಂದ್ರೆ ಲೈಮ್ ಸ್ಟೋನ್ ತಗೋಣ. CaCO3, ಕ್ಯಾಲ್ಸಿಯಂ ಕಾರ್ಬನೇಟ್, CaCO3 reacts with hydrochloric acid. ಓಕೆ, ಲೈಮ್ ಸ್ಟೋನ್ ಯಾವ ತರ ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ? ಇದು ಏಕ್ವೇಸ್ ಸ್ಟೇಟ್ ಅಲ್ಲಿ ಇದೆ. ಓಕೆ, ಇದ್ರ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂದ್ರೆ ಏನ್ ಫಾರ್ಮೇಶನ್ ಆಗುತ್ತೆ? CaCl2. ನೋಡಿ, Ca ಇದರಲ್ಲಿರ್ತಕ್ಕಂಥ 2Cl ಸೇರಿ CaCl2 ಆಗುತ್ತೆ. ನೆಕ್ಸ್ಟ್ ಕಾರ್ಬನ್ ಮಾನಾಕ್ಸೈಡ್. ನೆಕ್ಸ್ಟ್ ರಿಮೈನಿಂಗ್ ನಮ್ಗೆ ಏನ್ ಉಳ್ಕೊಳುತ್ತೆ? ಹೈಡ್ರೋಜನ್ ಉಳ್ಕೊಳ್ತು, ಮತ್ತೆ ಆಕ್ಸಿಜನ್ ಎಕ್ಸ್ಟ್ರಾ ಇದೆಯಲ್ಲ, ಹಾಗಾಗಿ H2O ಆಗಿ ಫಾರ್ಮೇಶನ್ ಆಗ್ತಾ ಇದೆ. ಓಕೆ, ಇನ್ನೂ ಒಂದು ಎಕ್ಸೆಸ್ ಆಫ್ ಆಕ್ಸಿಜನ್ ಇದೆ ಅಲ್ವಾ? ಓಕೆ, ಕಾರ್ಬನ್ ಮಾನಾಕ್ಸೈಡ್ ಅಲ್ಲ, ಇದು ಕಾರ್ಬನ್ ಡೈಆಕ್ಸೈಡ್ ಅಲ್ವಾ? ಎಸ್, ಕಾರ್ಬನ್ ಡೈಆಕ್ಸೈಡ್ ಆಗಿ ಫಾರ್ಮೇಶನ್ ಆಗುತ್ತೆ. ವೆನ್ ಕ್ಯಾಲ್ಸಿಯಂ ಕಾರ್ಬೊನೇಟ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್ ಟು ಎಲಿಮಿನೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸರ್, ಈ 3 ಕಾಂಪೋಸಿಷನ್ ಬಂತು. ಇದರಲ್ಲಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಬೇಕಂದ್ರೆ ಸಪರೇಟ್ ಚೇಂಬರ್ ಅಲ್ಲಿ ನಾವು ಮತ್ತೆ ಕಲೆಕ್ಟ್ ಮಾಡ್ಕೊಂತೀವಿ, ಅದು ಸಪರೇಷನ್ ಟೆಕ್ನಿಕ್ ಇನ್ನ ಇನ್ವಾಲ್ವ್ ಮಾಡ್ತೀವಿ. ಬಟ್ ನಮಗೆ ಗೊತ್ತಿರಲಿ, ಕಾರ್ಬನ್ ಡೈಆಕ್ಸೈಡ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಕಾರ್ಬನ್ ಆಕ್ಸಿಜನ್ ಜೊತೆ ಏನಾದ್ರು ರಿಯಾಕ್ಟ್ ಮಾಡ್ತೀವಿ, ಅಥವಾ ಮೀಥೇನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್
under heating and calcium carbonate reacts with hydrochloric acid. Also formation of carbon dioxide. ಈ ಮೂರು ಮೆಥಡ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಹಿಂಗೆ ಏನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಕಂಪ್ಲೀಟ್ ದಿ ರಿಯಾಕ್ಷನ್ ಅಂತಾನು ಕೇಳ್ಬೋದು. ಅಂದ್ರೆ ಇವೆರಡು ಕಾಂಪೋನೆಂಟ್ ಕೊಟ್ಬಿಡ್ತಾರೆ, ಆರೋ ಮಾರ್ಕ್ ಕೊಟ್ಟು ಇಲ್ಲಿ ಸ್ಪೇಸ್ ಬಿಟ್ಟಿರ್ತಾರೆ. ಏನ್ ಕಾಂಪೋಸಿಷನ್ CaCl2 CO2 ಪ್ಲಸ್ H2O. ಓಕೆ, ಇಷ್ಟು ಬರುತ್ತೆ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ನಾನೇನಾದ್ರೂ ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ ಸರ್? ಓಕೆ, ಕ್ಯಾಲ್ಸಿಯಂ ಕಾರ್ಬನ್ ಡೈಆಕ್ಸೈಡ್ ಇದೆ ಅನ್ಕೋಣ. ಈ ಪ್ರಾಪರ್ಟೀಸ್ ಅಬ್ಸರ್ವ್ ಮಾಡೋಣ. H2O ಜೊತೆ ನಾನು ಏನಾದ್ರು ರಿಯಾಕ್ಟ್ ಮಾಡಿದ್ರೆ ನೋಡಿ, H2 ಇದೆಯಾ, H2, ಕಾರ್ಬನ್ ಇದೆಯಾ, ಕಾರ್ಬನ್, ಆಕ್ಸಿಜನ್ ಎಷ್ಟಾಯ್ತು, ಇಲ್ಲಿ 2 ಇದೆ, ಇಲ್ಲಿ 1 ಇದೆ, H2CO3 ಆಯ್ತೇನ್ರಿ. H2CO3 ವಿ ಇಂಡಿಕೇಟ್ ಎಸ್ ಆನ್ ಕಾರ್ಬೋನಿಕ್ ಆಸಿಡ್ ಅಂತ ನಾದ್ರೂ ಇಂಡಿಕೇಟ್ ಮಾಡ್ತೀವಿ, ಕಾರ್ಬೋನಿಕ್ ಆಸಿಡ್. ಇದನ್ನ ಆಲ್ಸೋ ನಾವು ಏನಂತ ಇಂಡಿಕೇಟ್ ಮಾಡ್ತೀವಿ, ಡೈ ಬೇಸಿಕ್ ಆಸಿಡ್ ಅಂತ ಕರಿತೀವಿ. ಡೈ ಬೇಸಿಕ್ ಆಸಿಡ್ ಆಗಿ ಫಾರ್ಮೇಶನ್ ಆಯ್ತು. H2CO3 ಕಾಲ್ಡ್ ಡೈ ಬೇಸಿಕ್ ಆಸಿಡ್. ನೋಡಿ, ಡೈ ಬೇಸಿಕ್ ಆಸಿಡ್ ಅಂತ ಏನಕ್ಕೆ ಕರಿತಾ ಇದ್ವಿ H2CO3 ಅಂದ್ರೆ, ಕಾರ್ಬನ್ ಡಬಲ್ ಬಾಂಡ್ OH, ನೆಕ್ಸ್ಟ್ OH, ಈ ರೀತಿ ಇರುತ್ತೆ ಸ್ಟ್ರಕ್ಚರ್ H2CO3. ನೋಡಿ, OH ಗ್ರೂಪ್ ಎಷ್ಟಿದೆ ಇಲ್ಲಿ, 2 ಇದೆ ಅಲ್ವಾ. 2 OH ಗ್ರೂಪ್ ಇದೆ ಅಂದ್ರೆ ಬೇಸಿಕ್ ಅಂತ ಅಲ್ವಾ. OH ಗ್ರೂಪ್ ಇದೆ ಅಂದ್ರೆ ಬೇಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ಡೈ ಬೇಸಿಕ್ ಅಂತ ಕರೀತಾರೆ, ಡೈ ಬೇಸಿಕ್, ಬಿಕಾಸ್ ಆಫ್ 2 OH ಗ್ರೂಪ್ ಇಸ್ ದೇರ್, ದಟ್ಸ್ ವೈ ವಿ ಇಂಡಿಕೇಟ್ ಇಸ್ ಡೈ ಬೇಸಿಕ್. ಆಸಿಡ್ ಅಂತ ಏನಕ್ಕೆ ಕರೀತಾರೆ ಅಂದ್ರೆ, ಇಟ್ ವಿಲ್ ಡೊನೇಟ್ ಪ್ರೋಟಾನ್, H+ ಅನ್ನ ಈಸಿಯಾಗಿ ಡೊನೇಟ್ ಮಾಡುತ್ತೆ. ಎಷ್ಟು H+ ನ ರಿಮೂವ್ ಮಾಡೋ ಎಬಿಲಿಟಿ ಇದೆ, 1, 2 H+ ನ ರಿಮೂವ್ ಮಾಡೋ ಎಬಿಲಿಟಿ ಇದೆ. 2 OH ಗ್ರೂಪ್ ಇದೆ, 2 H+ ನ ರಿಮೂವ್ ಮಾಡ್ಕೊಳ್ಳೋ ಎಬಿಲಿಟಿ ಇದೆ. ಇಟ್ ವಿಲ್ ಗಿವ್ಸ್ 2 H+. ದಟ್ಸ್ ವೈ H2CO3 ಕಾಲ್ಡ್ ಡೈ ಬೇಸಿಕ್ ಆಸಿಡ್ ಅಂತ ಕರೀತಾರೆ, ಡೈ ಬೇಸಿಕ್ ಆಸಿಡ್. ಹಾಗಾದ್ರೆ ಒಂದು ಎಕ್ಸಾಂಪಲ್ ಕೊಡಿ ಸರ್, ಇದು ಆಸಿಡ್ ಆಗಿ ಹೆಂಗೆ ಅದು ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ ಅನ್ನೋದಾದ್ರೆ, ಫಸ್ಟ್ ವಾಟರ್ ಜೊತೆಗೆ ರಿಯಾಕ್ಟ್ ಮಾಡೋಣ. ಯಾವ್ದನ್ನ, ಕಾರ್ಬೋನಿಕ್ ಆಸಿಡ್ ಅಥವಾ ಡೈಬೇಸಿಕ್ ಆಸಿಡ್ ಅನ್ನು. H2CO3 ಇದೆ ಅನ್ಕೋಣ. ನಾನೇನಾದ್ರೂ ವಾಟರ್ ಅಲ್ಲಿ ಹಾಕಿದ್ರೆ ಇದ್ರಲ್ಲಿ ಇರ್ತಕ್ಕಂತ ಒಂದು ಪ್ರೋಟಾನ್ ನ ರಿಮೂವ್ ಮಾಡ್ಕೊಂಡ್ರೆ ಏನಾಗುತ್ತೆ, ಒಂದು ಪ್ರೋಟಾನ್ ನ ಏನಾದ್ರೂ ರಿಮೂವ್ ಮಾಡ್ಕೊಳ್ತು ಅಂದ್ರೆ HCO3, H+ ನ ರಿಮೂವ್ ಮಾಡ್ಕೊಳ್ತಾ ಇದೆ. H+ ರಿಮೂವ್ ಮಾಡ್ಕೊಳ್ತಾ ಅಂದ್ರೆ ಇದರಲ್ಲಿ 1 H ಮಾತ್ರ ಉಳ್ಕೊಳ್ಳುತ್ತೆ. HCO3 ಮೈನಸ್, H+ ರಿಮೂವ್ ಮಾಡ್ಕೊಂಡ್ರೆ ಈ ಮೈನಸ್ ಆಯ್ತು. ಪ್ಲಸ್ H2O ಏನ್ ಮಾಡುತ್ತೆ, ಇದರಲ್ಲಿ ಇರ್ತಕ್ಕಂಥ ಒಂದು H+ ನ ರಿಸೀವ್ ಮಾಡ್ಕೊಳ್ತು, ಒಂದು ಹೈಡ್ರೋಜನ್ ಜಾಸ್ತಿ ಆಯ್ತು H2O ದಲ್ಲಿ. ಹಾಗಾದ್ರೆ ಇದು ಏನಾಯ್ತು, H3O ಪ್ಲಸ್ ಆಯ್ತು. ಈ H3O ಪ್ಲಸ್ ನ ಏನಂತ ಕರಿತೀವಿ ಅಂದ್ರೆ ಹೈಡ್ರೋನಿಯಂ ಅಯಾನ್, ಹೈಡ್ರೋನಿಯಂ ಅಯಾನ್ ಅಂತ ಕರಿತೀವಿ. ಸರ್, HCO3 ಮೈನಸ್ ಆಯ್ತು, ಇದು ಇನ್ನೂ ಒಂದು H+ ನ ರಿಮೂವ್ ಮಾಡ್ಕೊಳ್ಳುತ್ತಾ, ಎಸ್, ಇದೇ HCO3 ಮೈನಸ್ ಫರ್ದರ್ ರಿಯಾಕ್ಟ್ಸ್ ವಿತ್ H2O. CO3 ಮೈನಸ್ ಇರೋದು CO3 2 ಮೈನಸ್ ಪ್ಲಸ್ H2O is converted into H3O plus hydronium ion. Totally how many hydrogen is replaced by H2CO3? 2 hydrogen ಅಥವಾ 2 protons. That's why H2CO3 called dibasic acid. Dibasic acid ಅಂತ ಕರೆಯೋಕೆ ರೀಸನ್ ಏನೋ, H2CO3 having 2 hydroxyl group and also it will donate 2H+. That's why H2CO3 is called as dibasic acid. Okay, ಹಾಗಾದ್ರೆ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡಿದ್ವಿ, ಈ ಪ್ರಿಪರೇಷನ್ ಹೇಗಿದೆ ಅಂತ ಅಬ್ಸರ್ವ್ ಮಾಡಿದ್ವಿ. ಇನ್ ಕೇಸ್ ಕಾರ್ಬನ್ ಡೈಆಕ್ಸೈಡ್ ನ ವಾಟರ್ ಜೊತೆ ಟ್ರೀಟ್ ಮಾಡಿದ್ರೆ ನಮಗೆ ಕಾರ್ಬೋನಿಕ್ ಆಸಿಡ್ ಅಥವಾ ಡೈಬೇಸಿಕ್ ಆಸಿಡ್ ಸಿಗುತ್ತೆ. ಈ ಡೈಬೇಸಿಕ್ ಆಸಿಡ್ ಅನ್ನೋದು ಹೇಗೆ ಹೇಳ್ತೀವಿ ಅನ್ನೋದನ್ನ ಡೈಬೇಸಿಕ್ ಆಸಿಡ್ ನ ವಾಟರ್ ಜೊತೆ ಟ್ರೀಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ವಿ ಅಲ್ವಾ. ಎಸ್, ಇಷ್ಟು ಕಾನ್ಸೆಪ್ಟ್. ನೆಕ್ಸ್ಟ್ ಇದರ ಕಂಟಿನ್ಯೂ ಮಾಡೋದಾದ್ರೆ, ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ನಾನೇನಾದ್ರೂ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ಕೋಣ, ಏನಾಗ್ಬೋದ್ರಿ, ಎಸ್, ಗ್ರೀನ್ ಹೌಸ್ ಎಫೆಕ್ಟ್ ಕಾಸ್ ಆಗುತ್ತೇನ್ರಿ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಟ್ಮಾಸ್ಫಿಯರ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಆಗ್ತಾ ಇದೆ ಅಂದ್ರೆ ಟೆಂಪರೇಚರ್ ರೈಸ್ ಆಗುತ್ತೆ. ಟೆಂಪರೇಚರ್ ರೈಸ್ ಆಗ್ತಾ ಇದೆ ಅಂದ್ರೆ ಅದನ್ನ ಏನಂತ ಕರಿತೀವಿ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಏನಾದ್ರೂ ಇಂಡಿಕೇಟ್ ಮಾಡ್ತಾ ಇದೀವಿ. ಬಟ್ ಸರ್, ಕಾರ್ಬನ್ ಡೈಆಕ್ಸೈಡ್ ನ ಕನ್ಸಂಪ್ಷನ್ ಮಾಡೋದು ಯಾರು ಸರ್, ಪ್ಲಾಂಟ್ಸ್. ಕಾರ್ಬನ್ ಡೈಆಕ್ಸೈಡ್ ನೆಲ್ಲ ರಿಸೀವ್ ಮಾಡಿಕೊಂಡು ವಾಟರ್ ಜೊತೆ ರಿಯಾಕ್ಟ್ ಆಗಿ ವಾಟರ್ ರೂಟ್ ಮುಖಾಂತರ ತಗೊಳುತ್ತೆ. ಓಕೆ, ಎಸ್,
ಪ್ಲಾಂಟ್ಸ್ ಏನ್ ಮಾಡುತ್ತೆ, ರೂಟ್ ಮುಖಾಂತರ ಕಂಪ್ಲೀಟ್ ಆಗಿ ವಾಟರ್ ನ ರಿಸೀವ್ ಮಾಡ್ಕೊಳ್ತು. ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ, ಆ ಕ್ಲೋರೋಫಿಲ್ ಪಿಗ್ಮೆಂಟ್ ಮುಖಾಂತರ ಏನ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ನ ರಿಸೀವ್ ಮಾಡ್ಕೊಳ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಮತ್ತೆ ವಾಟರ್ ಅವೆರಡು ಜೊತೆ ರಿಯಾಕ್ಟ್ ಆಗಿ ನಮಗೆ ಗ್ಲೂಕೋಸ್ ಸಿಗ್ತಾ ಇದೆ. ಅಂದ್ರೆ ಫುಡ್ ಪ್ರಿಪರೇಷನ್ ಮಾಡ್ತಾ ಇದೆಯಲ್ವಾ, ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಆ ರಿಯಾಕ್ಷನ್ ಬರೆಯೋಣ, ಕೆಮಿಕಲಿ ನಾವು ಬರೆಯೋಣ. ಫಸ್ಟ್ ಕೆಮಿಕಲಿ ಏನಾಗುತ್ತೆ, ಓಕೆ, ಕಾರ್ಬನ್ ಡೈಆಕ್ಸೈಡ್ ಇದೆ ನೇಚರ್ ಅಲ್ಲಿ. ಏನಿದೆಯಪ್ಪ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆ ಅನ್ಕೋಣ. ಕಾರ್ಬನ್ ಡೈಆಕ್ಸೈಡ್ ವಾಟರ್ ನ ರಿಸೀವ್ ಮಾಡ್ಕೊಳ್ತಾ ಇದೆ. ವಾಟರ್ 12H2O. ಇವೆರಡು ಕಾರ್ಬನ್ ಡೈಆಕ್ಸೈಡ್, ವಾಟರ್ ಇವೆರಡನ್ನು ನಾವು ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿ ಏನ್ ಫಾರ್ಮೇಶನ್ ಆಗುತ್ತೆ, ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಎಚ್ ನ್ಯೂ ಅಂದ್ರೆ ಏನಪ್ಪಾ, ಸನ್ಲೈಟ್. ಓಕೆ, ಯಾವ ಪಿಗ್ಮೆಂಟ್ ಅದು, ಕ್ಲೋರೋಫಿಲ್ ಪಿಗ್ಮೆಂಟ್ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದು. ಕ್ಲೋರೋಫಿಲ್ ಪಿಗ್ಮೆಂಟ್ ರಿಸೀವ್ ಮಾಡ್ಕೊಂತು, ಅದರಲ್ಲಿ ವಾಟರ್ ಕೂಡ ರಿಯಾಕ್ಷನ್ ಆಗ್ತಾ ಇದೆ, ಅದ್ರ ಜೊತೆ ಕಾರ್ಬನ್ ಡೈಆಕ್ಸೈಡ್ ಜೊತೆ ಏನ್ ಫಾರ್ಮೇಶನ್ ಆಗ್ತಾ ಇದೆ, C6H12O6 ಫುಡ್ ಫಾರ್ಮೇಶನ್ ಆಯ್ತು. ಆ ಫುಡ್ ಅಲ್ಲಿ ಏನಿದೆ, ಗ್ಲೂಕೋಸ್ ಕಂಟೆಂಟ್ ಇದೆ. C6H12O6 ಇಂಡಿಕೇಟ್ as ಗ್ಲೂಕೋಸ್. ನೆಕ್ಸ್ಟ್ 6 moles of oxygen and 6 moles of ವಾಟರ್. ಓಕೆ, ಈ ತರ ಫಾರ್ಮೇಶನ್ ಆಯ್ತು. ನೋಡಿ, ಪ್ಲಾಂಟ್ ರಿಸೀವ್ ಮಾಡ್ಕೊಂಡಿದ್ದು ಆಕ್ಸಿಜನ್ ಅನ್ನ, ಸಾರಿ ಕಾರ್ಬನ್ ಡೈಆಕ್ಸೈಡ್ ಅನ್ನು. ಕಾರ್ಬನ್ ಡೈಆಕ್ಸೈಡ್ ನ ರಿಸೀವ್ ಮಾಡ್ಕೊಂಡು ಏನ್ ಎಲಿಮಿನೇಟ್ ಮಾಡ್ತಾ ಇದ್ದಾರೆ, ಆಕ್ಸಿಜನ್ ನ ಎಲಿಮಿನೇಟ್ ಮಾಡ್ತಾ ಇದೆ. ನಾವು ಆಕ್ಸಿಜನ್ ನ ರಿಸೀವ್ ಮಾಡ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಲಿಮಿನೇಟ್ ಮಾಡ್ತಾ ಇದ್ದೀವಿ. ಓಕೆ, ಬ್ರೀತ್ ಔಟ್ ಬೈ ಕಾರ್ಬನ್ ಡೈಆಕ್ಸೈಡ್ ಅಂತ ಇಂಡಿಕೇಟ್ ಮಾಡ್ತೀವಿ. ಕಾರ್ಬನ್ ಡೈಆಕ್ಸೈಡ್ ನಾವು ಹೊರಗಡೆ ಆಚೆ ಹಾಕ್ತಾ ಇದ್ದೀವಿ. ಹಾಗಾದ್ರೆ ಪ್ಲಾಂಟ್ಸ್ ಗಳು ಹೆಚ್ಚಿಗೆ ಆದಷ್ಟು ಕೂಡ ಆಕ್ಸಿಜನ್ ಸಂಖ್ಯೆ ಜಾಸ್ತಿ ಆಗುತ್ತೆ ನೇಚರ್ ಅಲ್ಲಿ. ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಗ್ರೀನ್ ಹೌಸ್ ಎಫೆಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ಲಾಂಟ್ಸ್ ಗಳನ್ನ ನಾವು ತುಂಬಾ ಬೆಳೆಸಬೇಕು. ಇಲ್ಲ ಅಂತಂದ್ರೆ ಪ್ಲಾಂಟ್ಸ್ ಗಳು ಕಡಿಮೆ ಆಗ್ತಾ ಇದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಸಂಖ್ಯೆ ಜಾಸ್ತಿ ಆಯ್ತು. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಯ್ತು ಅಂದ್ರೆ ಟೆಂಪರೇಚರ್ ರೈಸ್ ಆಗುತ್ತೆ. ಟೆಂಪರೇಚರ್ ರೈಸ್ ಆಯ್ತು ಅಂದ್ರೆ ಅದನ್ನ ಏನಂತ ಇಂಡಿಕೇಟ್ ಮಾಡ್ತೀವಿ, ಗ್ರೀನ್ ಹೌಸ್ ಎಫೆಕ್ಟ್ ಅಲ್ವಾ. ಇಷ್ಟು ಕೂಡ ರಿಯಾಕ್ಷನ್ ಅಲ್ಲಿ ಮಾಡ್ತಕ್ಕಂಥದ್ದು. ಇದನ್ನು ನಾನು ಏನಂತ ಕರಿತೀನಿ ಅಂದ್ರೆ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್. ಸರ್, ಫೋಟೋಸಿಂಥಸಿಸ್ ಅಂತ ಏನಕ್ಕೆ ಕರಿತೀವಿ ನೋಡಪ್ಪ, ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ದ ಕ್ಲೋರೋಫಿಲ್ ಪಿಗ್ಮೆಂಟ್ ಇನ್ ಎ ಪ್ಲಾಂಟ್ಸ್ ಟು ಫಾರ್ಮೇಶನ್ ಆಫ್ ಎ ಗ್ಲೂಕೋಸ್ ಅಥವಾ ಫುಡ್ ಅಂಡ್ ಎಲಿಮಿನೇಷನ್ ಆಫ್ ಆಕ್ಸಿಜನ್ ಅಂಡ್ ದೆನ್ ರಿಮೈನಿಂಗ್ ವಾಟರ್. ಇಷ್ಟು ಫಾರ್ಮೇಶನ್ ಆಗ್ತಾ ಇದೆ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಇರೋದ್ರಿಂದ ಫೋಟೋ ಅಂತ ಇಂಡಿಕೇಟ್ ಮಾಡ್ತೀವಿ. ಸಿಂಥಸಿಸ್ ಏನ್ ಸಿಗ್ತದೆ, ಫುಡ್ ಸಿಂಥಸಿಸ್ ಮಾಡ್ತಾ ಇದೆ, ಫೋಟೋಸಿಂಥಸಿಸ್ ಅಂತ ನಾವು ಹೇಳ್ಬೋದು. ಓಕೆ ಸರ್, ಹಾಗಾದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಕಾರ್ಬನ್ ಡೈಆಕ್ಸೈಡ್ ನ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಲ್ಲಿ, ಗೇಷಿಯಸ್ ಫಾರ್ಮ್ ಅಲ್ಲಿ ಇದ್ದಾಗ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಲ್ಲಿ ಬಳಸ್ತೀವಿ. ಎಲ್ಲೋ ಬರ್ನ್ ಆಗ್ತಾ ಇದೆ ತುಂಬಾ, ಅದನ್ನ ನಿಮ್ಗೆ ಗೊತ್ತಿರ್ಲಿ, ಯಾವುದೇ ಒಂದು ಸಬ್ಸ್ಟೆನ್ಸ್ ಬರ್ನ್ ಆಗ್ಬೇಕು ಅಂದ್ರೆ ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಇರಬೇಕು. ಆಕ್ಸಿಜನ್ ಕಂಟೆಂಟ್ ನ ಕಡಿಮೆ ಮಾಡ್ಲಿಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಜಾಸ್ತಿ ಅದ್ರ ಮೇಲೆ ಬಿಟ್ಟಾಗ ಅಲ್ಲಿ ಆಕ್ಸಿಜನ್ ಸಂಖ್ಯೆ ಕಡಿಮೆ ಆಗುತ್ತೆ. ಆಗೇನಾಗುತ್ತೆ, ಬರ್ನ್ ಆಗ್ತಕ್ಕಂಥ ಸಬ್ಸ್ಟೆನ್ಸ್ ಈಸಿಯಾಗಿ ಆಫ್ ಆಗೋ ಚಾನ್ಸಸ್ ಇದೆ, ಕಡಿಮೆ ಆಗ್ತಾ ಹೋಗುತ್ತೆ. ದಟ್ಸ್ ವೈ ನಾವು ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ತೀವಿ. ಓಕೆ, ಮತ್ತೆ ಡ್ರೈ ಐಸ್ ಅಂತ ಕರಿತೀವಿ. ಡ್ರೈ ಐಸ್ ಅಂದ್ರೆ ಯಾವ್ದಪ್ಪ, ಕಾರ್ಬನ್ ಡೈಆಕ್ಸೈಡ್ ಡ್ರೈ ಐಸ್ ನ, ಕಾರ್ಬನ್ ಡೈಆಕ್ಸೈಡ್ ಇನ್ ಸಾಲಿಡ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥದ್ದನ್ನ ಡ್ರೈ ಐಸ್ ಅಂತ ಕರಿತೀವಿ. ಅದನ್ನ ನಾವು ರೆಫ್ರಿಜರೆಂಟ್ ಗಳಲ್ಲಿ ನಾವು ಬಳಸ್ತೀವಿ. ಫ್ರೋಸನ್ ಫುಡ್, ಆಮೇಲೆ ನೆಕ್ಸ್ಟ್ ಐಸ್ ಕ್ರೀಮ್ಸ್ ಪಾರ್ಲರ್ಗಳಲ್ಲಿ ಇಲ್ಲೆಲ್ಲ ಕೂಡ ಡ್ರೈ ಐಸ್ ಅನ್ನ, ಡ್ರೈ ಐಸ್ ಅಂದ್ರೆ ಏನು, ಸಾಲಿಡ್ ಫಾರ್ಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಾಲ್ಡ್ ಡ್ರೈ ಐಸ್ ಅಂತ ಕರಿತೀವಿ. ಇಷ್ಟು ಕೂಡ ಕಾರ್ಬನ್ ಮಾನಾಕ್ಸೈಡ್ ಅಂಡ್ ಆಲ್ಸೋ ಕಾರ್ಬನ್ ಡೈಆಕ್ಸೈಡ್ಸ್. ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಕಾರ್ಬನ್. ಈಗ ನೆಕ್ಸ್ಟ್ ಏನ್ ಅಬ್ಸರ್ವ್ ಮಾಡೋಣ ಅಂದ್ರೆ ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಸಿಲಿಕಾನ್ ಅಬ್ಸರ್ವ್ ಮಾಡೋಣ. ಓಕೆ, ಎಸ್, ಓಕೆ ಡಿಯರ್ ಸ್ಟೂಡೆಂಟ್ಸ್, ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಸಿಲಿಕಾನ್ ಅಬ್ಸರ್ವ್ ಮಾಡೋಕ್ಕಿಂತ ಮುಂಚೆ ಕಾರ್ಬನ್ ಡೈಆಕ್ಸೈಡ್ ಗೆ ಒಂದು ರೆಸೊನೆನ್ಸ್ ಸ್ಟ್ರಕ್ಚರ್ ಇದೆ. ರೆಸೊನೆನ್ಸ್ ಸ್ಟ್ರಕ್ಚರ್ ಅಂತ ನಿಮ್ಗೆ ಗೊತ್ತಿದೆ, 2 or more canonical structure explains the complete molecule. ಓಕೆ, ಒಂದು ಮಾಲಿಕ್ಯೂಲ್ನ, ಒಂದೇ ಮಾಲಿಕ್ಯೂಲ್ನ ಇನ್ನೊಂದು 2-3 ರೀತಿ ನಾವು ಬರ್ಕೋಬಹುದು. ಅದು ಅನ್ಸ್ಟೇಬಲ್ ಇದ್ದಾಗ
ಅದನ್ನ ರೆಸೊನೆನ್ಸ್ ಅಂತ ಇಂಡಿಕೇಟ್ ಮಾಡ್ತೀನಿ. ಗೊತ್ತಿದೆಯಲ್ವಾ, ನಾನು ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ರೆಸೊನೆನ್ಸ್ ಸ್ಟ್ರಕ್ಚರ್ ಹೇಗಿದೆ ಇಷ್ಟೇ. ಕಾರ್ಬನ್ ಟ್ರಿಪಲ್ ಬಾಂಡ್ ಓ, ಸಿಂಗಲ್ ಬಾಂಡ್ ಓ. ಇದನ್ನ CO2 ನಾನು ಈ ರೀತಿನೂ ಬರೀಬಹುದು. ಓಕೆನಾ? ಎಸ್. ಇನ್ ಕೇಸ್ ಈ ಲೋನ್ ಪೇರ್ ಇಲ್ಲಿ ಶಿಫ್ಟ್ ಆಯ್ತು ಅನ್ಕೋಣ. ಶಿಫ್ಟ್ ಆದ್ರೆ ಇಲ್ಲಿ ಕಾರ್ಬನ್ ನ ವೇಲೆನ್ಸಿ 5 ಆಗುತ್ತೆ. ಹಾಗಾಗಿ ಇದು ಮತ್ತೆ ಇಲ್ಲಿ ಶಿಫ್ಟ್ ಆಯ್ತು. ಓಕೆ, ಈಗ ಏನ್ ಫಾರ್ಮೇಶನ್ ಆಗುತ್ತೆ? C ಡಬಲ್ ಬಾಂಡ್ ಓ ಡಬಲ್ ಬಾಂಡ್ ಓ. ಓಕೆ, ಇಲ್ಲಿ ಲೋನ್ ಪೇರ್ ಒಂದ್ ಲೋನ್ ಪೇರ್ ಇಲ್ಲಿ ಶಿಫ್ಟ್ ಆಗಿರೋದ್ರಿಂದ ಡಬಲ್ ಬಾಂಡ್ ಆಯ್ತು. ಇನ್ನು ರಿಮೈನಿಂಗ್ ಎಷ್ಟು ಲೋನ್ ಪೇರ್ ಇದೆ ಇಲ್ಲಿ? 2 ಲೋನ್ ಪೇರ್. ಆಕ್ಸಿಜನ್ ಮೇಲೆ 2 ಲೋನ್ ಪೇರ್ ಬರೀತೀವಿ, 2 ಲೋನ್ ಪೇರ್. ಓಕೆ, ಈ ಲೋನ್ ಪೇರ್ ಮತ್ತೆ ಆಕ್ಸಿಜನ್ ಮೇಲೆ ಶಿಫ್ಟ್ ಆಯ್ತು. ಮುಂಚೆನೆ ಆಲ್ರೆಡಿ 1 ಲೋನ್ ಪೇರ್ ಇತ್ತು. ಈ ಬಾಂಡ್ ಇಲ್ಲಿ ಶಿಫ್ಟ್ ಆದ್ಮೇಲೆ ಲೋನ್ ಪೇರ್ ಎಷ್ಟಾಯ್ತ್ರಿ? 2 ಲೋನ್ ಪೇರ್ ಆಯ್ತು. ಓಕೆ, ಇದನ್ನ ಇನ್ನೊಂದು ರೀತಿಯಿಂದ ಬರ್ಕೋಬಹುದು. ಈಗ ಇನ್ನೊಂದು ರೀತಿ ಅಂದ್ರೆ ಹೇಗೆ? ಈ ಲೋನ್ ಪೇರ್ ಕಂಪ್ಲೀಟ್ ಆಗಿ ಇಲ್ಲಿ ಲೋನ್ ಪೇರ್ ಫಾರ್ಮೇಶನ್ ಆಗ್ತಾ ಇದೆಯಾ? ಎಸ್. ಈ ಲೋನ್ ಪೇರ್ ಮತ್ತೆ ಇಲ್ಲಿ ಶಿಫ್ಟ್ ಆಯ್ತು ಅನ್ಕೋಣ. ಮತ್ತೆ ಇಲ್ಲಿ ಶಿಫ್ಟ್ ಆಯ್ತು ಈ ಲೋನ್ ಪೇರ್. ಈ ಲೋನ್ ಪೇರ್ ಮತ್ತೆ ಶಿಫ್ಟ್ ಆಯ್ತು ಅಂದ್ರೆ ಇಲ್ಲಿ ಕಾರ್ಬನ್ ಡಬಲ್ ಬಾಂಡ್ ಇರೋದು ಏನಾಗುತ್ತೆ? ಕಾರ್ಬನ್ ಟ್ರಿಬಲ್ ಬಾಂಡ್ ಆಕ್ಸಿಜನ್ ಆಯ್ತು. ಕಾರ್ಬನ್ ಟ್ರಿಬಲ್ ಬಾಂಡ್ ಆಕ್ಸಿಜನ್. ಓಕೆ, ಇಲ್ಲಿ ಒಂದು ಲೋನ್ ಪೇರ್ ಶಿಫ್ಟ್ ಆಗಿದೆ ಅಂದ್ರೆ ರಿಮೈನಿಂಗ್ ಎಷ್ಟು ಉಳ್ಕೊಂತು? ಇನ್ನು 1 ಲೋನ್ ಪೇರ್ ಉಳ್ಕೊಂತು. ಓಕೆ, ಇಲ್ಲಿ ಕಾರ್ಬನ್ ವೇಲೆನ್ಸಿ ಜಾಸ್ತಿ ಆಗೋದ್ರಿಂದ ಈ ಬಾಂಡ್ ಮತ್ತೆ ಇಲ್ಲಿ ಶಿಫ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಇದು ಇಲ್ಲಿ ಶಿಫ್ಟ್ ಆಯ್ತು ಅಂದ್ರೆ ಇಲ್ಲಿ ವೇಲೆನ್ಸಿ ಜಾಸ್ತಿ ಆಗ್ತಾ ಇದೆ ಕಾರ್ಬನ್, ಹಾಗಾಗಿ ಇದು ಮತ್ತೆ ಶಿಫ್ಟ್ ಆಯ್ತು. ಮುಂಚಿತವಾಗಿ ಇಲ್ಲಿ 2 ಲೋನ್ ಪೇರ್ ಇತ್ತು, ಇನ್ನೂ 1 ಲೋನ್ ಪೇರ್ ಎಷ್ಟ ಆಗ್ತಾ ಇದೆ ಅಲ್ವಾ? ಸಿಂಗಲ್ ಬಾಂಡ್ ಆಯ್ತು. ಸಿಂಗಲ್ ಬಾಂಡ್ ಆಕ್ಸಿಜನ್ 1 2 ಮುಂಚೆನೆ 2 ಲೋನ್ ಪೇರ್ ಇದೆ. ಈ ಒಂದು ಬಾಂಡ್ ಇಲ್ಲಿ ಶಿಫ್ಟ್ ಆದ ತಕ್ಷಣ 3 ಲೋನ್ ಪೇರ್ಸ್ ಆಗ್ತಾ ಇದೆ. ಓಕೆ, ಟೋಟಲಿ ಹೌ ಮೆನಿ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆರ್ ಅವೈಲಬಲ್ ಇನ್ ದಿ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಫಸ್ಟ್, ಸೆಕೆಂಡ್, ದಿಸ್ ಒನ್, ಥರ್ಡ್. ಟೋಟಲಿ 3 ರೆಸೊನೆನ್ಸ್ ಫಾರ್ಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ಸ್ ಆರ್ ದೇರ್. ಏನಾದ್ರು ಕೇಳಿದ್ರೆ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬರೀರಿ ಅಂದ್ರೆ ಇಷ್ಟೇನೆ. ಓಕೆ, ಇದು 2 ಮಾರ್ಕ್ಸ್ ಕೇಳ್ತಾರೆ ಕೆಲವೊಂದು ಟೈಮು. ಸಿಂಪಲ್ ಆಗಿದೆ, ಅಬ್ಸರ್ವ್ ಮಾಡಿ. ಓಕೆ, ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಸಿಲಿಕಾನ್ ಅಲ್ಲಿ 4 ಕಾಂಪೌಂಡ್ಸ್ ಅನ್ನು ಅಬ್ಸರ್ವ್ ಮಾಡ್ತೀವಿ. ಸಿಲಿಕಾನ್ ಡೈಆಕ್ಸೈಡ್, ಸಿಲಿಕೋನ್ಸ್, ಸಿಲಿಕೇಟ್ಸ್ ಅಂಡ್ ಜಿಯೋಲೈಟ್ ಅಂತ 4 ಕಾಂಪೌಂಡ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ಸಿಲಿಕಾನ್ ಡೈಆಕ್ಸೈಡ್. ಸಿಲಿಕಾನ್ ಡೈಆಕ್ಸೈಡ್ ನ ನಾವು ಜನರಲಿ ಏನಂತ ಇಂಡಿಕೇಟ್ ಮಾಡ್ತೀವಿ ಅಂದ್ರೆ ಸಿಲಿಕಾ ಅಂತ ಕರಿತೀವಿ. ನೋಡಿ ಇಲ್ಲಿ ಸಿಲಿಕಾನ್ ಡೈಆಕ್ಸೈಡ್ ಫಾರ್ಮುಲಾ SiO2. ಕಾಮನ್ಲಿ ಕಾಲ್ಡ್ ಏನಂತ ಕರಿತೀವ್ರಿ? ಸಿಲಿಕಾ ಅಂತ ನಾವು ಕರಿತೀವಿ. 95% ಆಫ್ ಅರ್ತ್ ಕ್ರಸ್ಟ್, ಟೋಟಲ್ ಅರ್ತ್ ಕ್ರಸ್ಟ್ 95% ಮೇಡ್ ಬೈ ಸಿಲಿಕಾ ಅಂಡ್ ಸಿಲಿಕೇಟ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಸೆವರಲ್ ಕ್ರಿಸ್ಟಲೋಗ್ರಫಿಕ್ ಫಾರ್ಮ್ಸ್ ಆಫ್ ಸಿಲಿಕಾ ಅಂತ ಕೇಳಿದ್ರೆ ಕ್ರಿಸ್ಟಲೋಗ್ರಫಿಕ್ ಫಾರ್ಮ್ಸ್ ಆಫ್ ಸಿಲಿಕಾ, ಕ್ವಾರ್ಟ್ಸ್, ಕ್ರಿಸ್ಟಬಲೈಟ್ ಅಂಡ್ ಟ್ರೈಡೈಮೈಟ್ ಕೇಳ್ತಾರೆ. ಕ್ರಿಸ್ಟಲೋಗ್ರಫಿಕ್ ಫಾರ್ಮ್ಸ್ ಆಫ್ ಸಿಲಿಕಾ ಅಂತ ಕೇಳ್ತಾರೆ. ಈ 3 ಮೆನ್ಷನ್ ಮಾಡಿ, ಕ್ವಾರ್ಟ್ಸ್, ಕ್ರಿಸ್ಟಬಲೈಟ್ ಅಂಡ್ ದೆನ್ ಟ್ರೈಡೈಮೈಟ್ ಅಂತ. ನೆಕ್ಸ್ಟ್ SiO2 is a covalent and 3-dimensional network solid. It is arranged as a tetrahedral position. 3-dimensional network solid ಯಾವ ರೀತಿ ಮಾಲಿಕ್ಯೂಲ್ ಇರುತ್ತೆ ಅಂದ್ರೆ 3-dimensional network solid. ಇಲ್ಲಿ ಸ್ಟ್ರಕ್ಚರ್ ಬಂದಿದೆ ನೋಡಿ ಯಾವ ರೀತಿ. SiO2, Si ಆಕ್ಸಿಜನ್ ಆಕ್ಸಿಜನ್, ನೆಕ್ಸ್ಟ್ Si ಆಕ್ಸಿಜನ್ ಆಕ್ಸಿಜನ್, Si ಆಕ್ಸಿಜನ್ ಆಕ್ಸಿಜನ್, ಈ ರೀತಿ ಏನಾಗ್ತಾ ಇರುತ್ತೆ? ಅರೇಂಜ್ ಆಗ್ತಾ ಇದೆ. ಓಕೆ, ನಿಮಗೆ ಗೊತ್ತಿರಲಿ ಈ SiO2 ಇದೆ ಅಂತ ಅಂದ್ರೆ ಈ Si ಆಕ್ಸಿಜನ್ O2 SiO2 ಇದನ್ನ ದಿಸ್ SiO2 ಅನದರ್ SiO2 ಜೊತೆ ಜಾಯಿನ್ ಆಗ್ತಾ 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 ಚೈನ್ ಲೈಕ್ ಅಲ್ಲಿ ಫಾರ್ಮೇಶನ್ ಆಗ್ತಾ ಇದೆ. ಇದರಲ್ಲಿ ರಿಂಗ್ ಲೈಕ್ ಸ್ಟ್ರಕ್ಚರ್ ಬರ್ತಾ ಇದೆ. ನೋಡಿ ಇಲ್ಲಿ ರಿಂಗ್ ಇದೆಯಾ? ಇದು ಹೌ ಮೆನಿ ಮೆಂಬರ್ಡ್ ರಿಂಗ್? ಇದು 8 ಮೆಂಬರ್ಡ್ ರಿಂಗ್ ಅಂತ ಕರಿತೀವಿ. ಹೇಗೆ? 1 2 3 4 5 6 7 8. ಈ ರಿಂಗ್ ಅಲ್ಲಿ ಎಷ್ಟು ಆಟಮ್ಸ್ ಗಳಲ್ಲಿ ಬಾಂಡ್ ಫಾರ್ಮೇಶನ್ ಆಗ್ತಾ ಇದೆಯೋ ಅದನ್ನ 8 ಮೆಂಬರ್ಡ್ ರಿಂಗ್ ಪ್ರೆಸೆಂಟ್ ಇನ್ ಎ ಸಿಲಿಕಾ ಅಥವಾ ಸಿಲಿಕಾನ್ ಡೈಆಕ್ಸೈಡ್ ಮಾಲಿಕ್ಯೂಲ್. ಹಾಗಾದ್ರೆ ಈಚ್ ಸಿಲಿಕಾನ್ ಆಟಮ್ ಅಟ್ಯಾಚ್ ಟು 4 ಆಕ್ಸಿಜನ್ ಆಟಮ್ ಇನ್ ಟೆಟ್ರಾಹೆಡ್ರಾನ್ ಪೊಸಿಷನ್. ಯಾವ ರೀತಿ ಅರೇಂಜ್ ಆಗಿರುತ್ತೆ ನೋಡಿ.
ಎಕ್ಸಾಂಪಲ್, ಈ 4 ಸಿಲಿಕಾನ್ ಇದೆ, ಈ ಸಿಲಿಕಾನ್ 4 ಆಕ್ಸಿಜನ್ ಜೊತೆ ಜಾಯಿನ್ ಆಗಿದೆ, ಅದ್ರ ಅನದರ್ ಆಕ್ಸಿಜನ್ ಇದೆ, ಇದು ಅನದರ್ ಮಾಲಿಕ್ಯೂಲ್ ಅಂತ, ಟೋಟಲಿ ಟೆಟ್ರಾಹೆಡ್ರಲ್ ಪೊಸಿಷನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಅನದರ್ ಸಿಲಿಕಾನ್, ಹಿಯರ್ ಆಲ್ಸೋ ಅಟ್ಯಾಚ್ ಟು 4 ಆಕ್ಸಿಜನ್ ಆಟಮ್ ಇನ್ ಎ ಟೆಟ್ರಾಹೆಡ್ರಲ್ ಪೊಸಿಷನ್. ಇದೇ ರೀತಿ ಒಂದೊಂದು ಸಿಲಿಕಾನ್ ಕೂಡ 4 ಆಕ್ಸಿಜನ್ ಜೊತೆ ಜಾಯಿನ್ ಆಗ್ತಾ ಇರುತ್ತೆ. ಯಾವ್ದ್ರೊಳಗಡೆ? ಸಿಲಿಕಾನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಅಲ್ಲಿ. ಯಾವ ತರ ಅರೇಂಜ್ ಆಗುತ್ತೆ? ರಿಂಗ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಬರ್ತಾ ಹೋಗ್ತಾ ಇದೆ. ಅದು ಕೂಡ ರಿಂಗ್ ಅಲ್ಲಿ 8 ಮೆಂಬರ್ಡ್ ರಿಂಗ್ಸ್ ಇರುತ್ತೆ, ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಬರೋದಾದ್ರೆ ಸಿಲಿಕಾನ್ ಡೈಆಕ್ಸೈಡ್ ನಾರ್ಮಲಿ does not reacts with acid or alkali and then hydrogen halides at an elevated temperature ಅಂತಾನು ಹೇಳ್ಬೋದು. ನಾರ್ಮಲಿ ಅದು ಈಸಿಯಾಗಿ ರಿಯಾಕ್ಟ್ ಆಗಲ್ಲ. ಆಲ್ಮೋಸ್ಟ್ ಆಲ್ ಹೈಡ್ರೋಜನ್ ಹ್ಯಾಲೈಡ್ಸ್ ಜೊತೆ ಆಗಿರ್ಬೋದು, ಅನದರ್ ಕಾಂಪೌಂಡ್ಸ್ ಜೊತೆ ಈಸಿಯಾಗಿ ರಿಯಾಕ್ಟ್ ಆಗಲ್ಲ. ಸರ್, ಹಾಗಾದ್ರೆ ಸಿಲಿಕಾನ್ ಡೈಆಕ್ಸೈಡ್ ಯಾವ್ದ್ರ ಜೊತೆ ಅಟ್ಯಾಕ್ ಆಗುತ್ತೆ ಅಥವಾ ರಿಯಾಕ್ಟ್ ಆಗುತ್ತೆ ಅನ್ನೋದಾದ್ರೆ ಹೈಡ್ರೋಜನ್ ಫ್ಲೋರೈಡ್, ಹೈಡ್ರೋಫ್ಲೋರಿಕ್ ಆಸಿಡ್, ಕ್ಲೋರಿಕ್ ಅಲ್ಲ, ಹೈಡ್ರೋಫ್ಲೋರಿಕ್ HF, ಅಂಡ್ ದೆನ್ NaOH, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಆ ರಿಯಾಕ್ಷನ್ ಯಾವ ತರ ಬರುತ್ತೆ ಅಬ್ಸರ್ವ್ ಮಾಡಿ. ನಾರ್ಮಲ್ ಫಾರ್ಮ್ ಆಲ್ಮೋಸ್ಟ್ ನಾನ್ ರಿಯಾಕ್ಟಿವ್ ಬಿಕಾಸ್ ಹೈ SiO ಬಾಂಡ್ ಎಂಥಾಲ್ಪಿ. ನಾರ್ಮಲ್ ಫಾರ್ಮ್ ಅಲ್ಲಿ ರಿಯಾಕ್ಟ್ ಆಗಲ್ಲ. ಏನಕ್ಕೆ? SiO ಬಾಂಡ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ, ಹಾಗಾಗಿ ಈಸಿಯಾಗಿ ಬ್ರೇಕ್ ಆಗಲ್ಲ. ಆದ್ರೂ ಕೂಡ ಯಾವ್ದ್ರ ಜೊತೆ ರಿಯಾಕ್ಟ್ ಆಗುತ್ತೆ? ಇಟ್ ವಿಲ್ ರಿಯಾಕ್ಟ್ ವಿತ್ HF ಅಂಡ್ ದೆನ್ NaOH. ಇನ್ ಕೇಸ್ NaOH ಜೊತೆ ಏನಾದ್ರು ಸಿಲಿಕಾ ರಿಯಾಕ್ಟ್ ಆಗ್ತಾ ಇದೆ ಅಂದ್ರೆ, ಸಿಲಿಕಾ ಅಥವಾ ಸಿಲಿಕಾನ್ ಡೈಆಕ್ಸೈಡ್ ಅಂತ ಕರಿತೀವಿ, SiO2 when reacts with NaOH in the formation of Na2SiO3 we call as an sodium silicate ಅಂತ ಕರಿತೀವಿ. ಏನಂತ ಕರಿತೀವಿ? ಸೋಡಿಯಂ ಸಿಲಿಕೇಟ್ ರಿಮೈನಿಂಗ್ H2O. In case silica reacts with hydrofluoric acid in the formation of silicon tetrafluoride remaining water. These are the reaction of silica with sodium hydroxide and then hydrofluoric acid. ಇದಾದ್ರೂ ಕೂಡ ಅಷ್ಟೇ ಕಂಪ್ಲೀಟ್ ರಿಯಾಕ್ಷನ್ ಅಂತ ಕೇಳ್ತಾರೆ. ಇವೆರಡು ಕಾಂಪೋಸಿಷನ್ ಕೊಟ್ಬಿಡ್ತಾರೆ, SiO2 plus 2 NaOH ಅಂತ ಕೇಳಿ ಗಿವ್ ರೈಸ್ ಟು ಸ್ಪೇಸ್ ಬಿಟ್ಟಿರ್ತಾರೆ. ರಿಯಾಕ್ಷನ್ ನ ಕಂಪ್ಲೀಟ್ ಮಾಡಬೇಕು. ಏನ್ ಬರುತ್ತೆ ಪ್ರಾಡಕ್ಟ್? Na2SiO3 plus H2O ಬರುತ್ತೆ. ಸೆಕೆಂಡ್ ರಿಯಾಕ್ಷನ್ ಅಲ್ಲಾದ್ರೆ SiF4 plus 2H2O. ಬ್ಯಾಲೆನ್ಸ್ ಮಾಡೋದು ಗೊತ್ತಿದೆ. ಲೆಫ್ಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೋ ರೈಟ್ ಅಲ್ಲಿ ಅಷ್ಟೇ ಎಲಿಮೆಂಟ್ಸ್ ಇರಬೇಕು. ಇಷ್ಟು ಸಿಲಿಕಾನ್ ಡೈಆಕ್ಸೈಡ್. ಅದರಲ್ಲಿ ಆಲ್ಮೋಸ್ಟ್ ಆಲ್ ಕ್ವಾಡ್ಸ್ ಅನ್ನ ಫೀಸೋ ಎಲೆಕ್ಟ್ರಿಕ್ ಮಟೀರಿಯಲ್ ಗಳಲ್ಲಿ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಹೇಳೋದಾದ್ರೆ ಸಿಲಿಕಾನ್ ಜೆಲ್ ಅಂತ ಬರುತ್ತೆ, ಸಿಲಿಕಾ ಜೆಲ್. ಆ ಸಿಲಿಕಾ ಜೆಲ್ ಅನ್ನ ನಾವು ಕ್ರೊಮೆಟೋಗ್ರಫಿಕ್ ಟೆಕ್ನಿಕ್ ಅಲ್ಲಿ ಬಳಸ್ತೀವಿ, ಅಡ್ಸಾರ್ಬೆಂಟ್ ಆಗಿ. ಓಕೆ, ಇಷ್ಟೆಲ್ಲ ನಾವು ಸಿಲಿಕಾನ್ ಡೈಆಕ್ಸೈಡ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಒನ್ ಬರೋದಾದ್ರೆ ಸಿಲಿಕೋನ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಸಿಲಿಕಾನ್ ಅಲ್ಲಿ ಸಿಲಿಕೋನ್. ಸಿಲಿಕೋನ್ಸ್. ಓಕೆ, ಸಿಲಿಕೋನ್ ಅಂದ್ರೆ ಏನ್ ಸರ್? ಇಟ್ ಇಸ್ ಎ ಏನಂತ ಹೇಳ್ಬೋದು ಡಿಫೈನ್ ಮಾಡಿದ್ರೆ ಗ್ರೂಪ್ ಆಫ್ ಆರ್ಗ್ಯಾನೋ ಸಿಲಿಕಾನ್ ಪಾಲಿಮರ್ ಅಂತ ಕರಿತೀವಿ. ಏನಪ್ಪಾ ಇದು? ಗ್ರೂಪ್ ಆಫ್ ಆರ್ಗ್ಯಾನೋ ಸಿಲಿಕಾನ್ ಪಾಲಿಮರ್. ಗ್ರೂಪ್ ಆಫ್ ಆರ್ಗ್ಯಾನೋ ಸಿಲಿಕಾನ್ ಪಾಲಿಮರ್. What is silicon? It is a group of organosilicon polymer. ಸರ್, ಹಾಗಾದ್ರೆ ಆರ್ಗ್ಯಾನೋ ಅಂತ ವರ್ಡ್ ಯಾಕೆ ಇಂಡಿಕೇಟ್ ಮಾಡ್ತೀವಿ? ಪಾಲಿಮರ್ ಅಂತ ಏನಕ್ಕೆ ಇಂಡಿಕೇಟ್ ಮಾಡ್ತೀವಿ? ಓಕೆ, ಇದರ ಸ್ಟಾರ್ಟಿಂಗ್ ಯೂನಿಟ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ನಾವು ಇದನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀವಿ ಅಥವಾ ಇದು ಯಾವ ರೀತಿ ಫಾರ್ಮೇಶನ್ ಆಗಿರುತ್ತೆ ಅಂತಂದ್ರೆ, ಮಾನೋಮರ್ ಯೂನಿಟ್ R2SiO. This is a repeating unit. ಅಥವಾ ಇದನ್ನ ಮಾನೋಮರ್ ಅಂತ ನಾವು ಕರಿತೀವಿ. ನೋಡಿ, ಇಲ್ಲಿ R2 ಅಂದ್ರೆ ಆಲ್ಕೈಲ್ ಅಂತ. ಏನ್ರಿ? ಆಲ್ಕೈಲ್. ಆರ್ ಅಂದ್ರೆ ಏನಪ್ಪಾ? ಆಲ್ಕೈಲ್ ಆರ್ ಅರೈಲ್ ಗ್ರೂಪ್. ಸರ್, ಆಲ್ಕೈಲ್ ಅಂದ್ರೆ ಏನು? ಆಲ್ಕೈಲ್ ಅಂದ್ರೆ ಮೀಥೈಲ್, ಪ್ರೊಪೈಲ್, ಈಥೈಲ್, ಬ್ಯೂಟೈಲ್,
ಪೆಂಟೈಲ್ ಇವೆಲ್ಲವೇನು ಆಲ್ಕೈಲ್. ಸರ್ ಅರೈಲ್ ಅಂದ್ರೆ ಏನು? ಅರೈಲ್ ಅಂದ್ರೆ ಏನಪ್ಪಾ? ಅರೋಮೆಟಿಕ್ ರಿಂಗ್ ಇರ್ತಕ್ಕಂಥದ್ದು ಅಥವಾ ಬೆನ್ಝೀನ್ ಎಲ್ಲಿರುತ್ತೋ ಅದನ್ನ ಅರೈಲ್ ಗ್ರೂಪ್. ಆಲ್ಕೈಲು ಅರೈಲು ಎಲ್ಲಿ ಬರುತ್ತೆ? ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಓದ್ತಿದ್ರ ಹೈಡ್ರೋಕಾರ್ಬನ್ಸ್, ಇವೆಲ್ಲ ಹೈಡ್ರೋಕಾರ್ಬನ್ಸ್ ಗಳು ಆಲ್ಕೈಲ್ ಅಥವಾ ಅರೈಲ್. ಹಾಗಾಗಿ ಜನರಲ್ ಆಗಿ ನಾನು ಆರ್ ಅಂತ ಇಂಡಿಕೇಟ್ ಮಾಡ್ತೀನಿ. ಅದನ್ನ ಆರ್ ಅಂದ್ರೆ ಏನದು? ಆರ್ಗ್ಯಾನೋ. ನೆಕ್ಸ್ಟ್ ಮಧ್ಯ ಯಾವ್ದಿದೆ? ಸಿಲಿಕಾನ್. ನೆಕ್ಸ್ಟ್ ಏನಿದೆ? ಆರ್ಗ್ಯಾನೋ ಸಿಲಿಕಾನ್ ಅಂದ್ರೆ ಇದರ ಒಳಗಡೆ ಆಕ್ಸಿಜನ್ ಕಂಟೆಂಟ್ ಇದೆ. ಸಿಲಿಕಾ ಅಂದ್ರೆ ಓಕೆ. ಆರ್ಗ್ಯಾನೋ ಸಿಲಿಕಾನ್ ಪಾಲಿಮರ್ ಅಂತ ಏನಕ್ಕೆ ಕರಿತೀವಿ ಅಂತ ಅಂದ್ರೆ these two or more monomer units joined together to formation of a long chain molecule is called as organosilicon polymer. ನೋಡಿ ಈ ಮಾನೋಮರ್ ಯೂನಿಟ್ ಇದನ್ನ ರಿಪೀಟಿಂಗ್ ಯೂನಿಟ್ ಅಥವಾ ಮಾನೋಮರ್ ಅಂದ್ರೆ ಸಿಂಗಲ್ ಯೂನಿಟ್. ಈ ಸಿಂಗಲ್ ಯೂನಿಟ್ ಗಳು ಜಾಯಿನ್ ಆಗಿ ಲಾಂಗ್ ಚೈನ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗ್ತಾ ಇದೆ. ಅದನ್ನ ನಾನು ಏನಂತ ಕರಿತೀನಿ? ಪಾಲಿಮರ್. 2 or more monomer units joined together to formation of a long chain molecule called as polymer ಅಂತ ಇಂಡಿಕೇಟ್ ಮಾಡ್ತೀವಿ, ಹೌದಲ್ವಾ? ದಟ್ಸ್ ವೈ ಸಿಲಿಕೋನ್ಸ್ ನ ಏನಂತ ಕರೀತಾರೆ ಅಂದ್ರೆ ಗ್ರೂಪ್ ಆಫ್ ಆರ್ಗ್ಯಾನೋ ಸಿಲಿಕಾನ್ ಪಾಲಿಮರ್. ರಿಪೀಟಿಂಗ್ ಯೂನಿಟ್ R2SiO ಅಂತ ಹೇಳ್ಬೋದು. ಹಾಗಾದ್ರೆ ಸ್ಟಾರ್ಟಿಂಗ್ ಮಟೀರಿಯಲ್ ಯಾವ್ದು ತಗೊಳ್ತಾರೆ ಅಂತ ಅಂದ್ರೆ RN. ಜನರಲ್ ಆಗಿ ಹೇಳೋದಾದ್ರೆ ಸ್ಟಾರ್ಟಿಂಗ್ ಮಟೀರಿಯಲ್ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ಸಿಲಿಕೋನ್ ಅಂತ ಹೇಳೋದಾದ್ರೆ RnSiCl4-N. This is the general starting material used for a silicones ಅಂತ ಹೇಳ್ಬೋದು. ಸರ್ Rn ಅಂತ ತಗೊಂಡಿದ್ರಿ. Rn ಇರೋ ಪ್ಲೇಸ್ ಅಲ್ಲಿ ನೀನ್ ಏನಾದ್ರು 4 ತಗೊಂಡ್ರೆ SiCl n ಇರೋ ಪ್ಲೇಸ್ ಅಲ್ಲಿ 4 ತಗೊಂಡ್ರೆ 4 - 4 ಏನಾಯ್ತು? 0 ಆಯ್ತು. ಅಂದ್ರೆ ರಿಮೈನಿಂಗ್ ನಿಮ್ಗೆ R4Si ಸಿಗುತ್ತೆ. ಅಥವಾ n ಇರೋ ಪ್ಲೇಸ್ ಅಲ್ಲಿ ನೀನು 3 ತಗೊಳ್ತಾ ಇದೀನಿ ಅಂದ್ರೆ SiCl4 - 3. n ಅಂದ್ರೆ ಏನಪ್ಪಾ? 3 ಅಂತ ಹೇಳಿದ್ರೆ 4 - 3 ಎಷ್ಟಾಯ್ತು? ಇನ್ನು 1 ಅಂದ್ರೆ ನಾವು ಇಲ್ಲೇನ್ ಬರ್ತೀವಿ? R3SiCl ಅಂತ ಬರ್ಕೋಬಹುದು. ಇನ್ ಕೇಸ್ n ಇರೋ ಪ್ಲೇಸ್ ಅಲ್ಲಿ ನೀನ್ 2 ತಗೊಂಡ್ರೆ 4 - n ಅಂದ್ರೆ 2. 4 - 2 ಎಷ್ಟಾಯ್ತು? 2 ಆಯ್ತಲ್ವಾ? R2SiCl2. ಟೋಟಲಿ ದಿಸ್ ಇಸ್ ದಿ ಜನರಲ್ ಯೂನಿಟ್. ಇದರಲ್ಲಿ ನಾವು R ಸಂಖ್ಯೆನ ವೇರಿಯೇಷನ್ ಮಾಡಿದ್ರೆ Cl ಸಂಖ್ಯೆನೂ ಏನಾಗ್ತಾ ಹೋಗುತ್ತೆ? ವೇರಿಯೇಷನ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಎ ಸ್ಟಾರ್ಟಿಂಗ್ ಮಟೀರಿಯಲ್ ಫಾರ್ ಪ್ರಿಪರೇಷನ್ ಆಫ್ ಎ ಸಿಲಿಕೋನ್ ಅಂತ ಹೇಳ್ಬೋದು. ಓಕೆ, ಅದರಲ್ಲಿ ನಾನು ಆಲ್ಮೋಸ್ಟ್ ಆಲ್ ಡೈಮೀಥೈಲ್ ಡೈಕ್ಲೋರೋಸಿಲೇನ್ ಅನ್ನ ತಗೊಳ್ತೀವಿ. ಯಾವ್ದನ್ನ ರೀ? ಡೈಮೀಥೈಲ್ CH3 ಟ್ವೈಸ್ SiCl2. ಡೈಮೀಥೈಲ್ ಅಂದ್ರೆ ನೋಡಪ್ಪ CH3 ಗ್ರೂಪ್ ಇದೆಯಲ್ಲ, ಈ CH3 ಗ್ರೂಪ್ ನ ಮೀಥೈಲ್ ಅಂತ ಕರಿತೀನಿ. ಡೈಮೀಥೈಲ್ ಡೈಕ್ಲೋರೋಸಿಲೇನ್. ಏನಪ್ಪಾ ಇದು? ಡೈಮೀಥೈಲ್ ಡೈಕ್ಲೋರೋಸಿಲೇನ್. ದಿಸ್ ಇಸ್ ದಿ ಸ್ಟಾರ್ಟಿಂಗ್ ಮಟೀರಿಯಲ್ ನಾನು ತಗೊಳ್ತಾ ಇದ್ದೀನಿ ಅನ್ಕೋಣ. ಸ್ಟಾರ್ಟಿಂಗ್ ಮಟೀರಿಯಲ್ ಇದನ್ನ ತಗೊಳ್ತಾ ಇದ್ದೀನಿ ಅಂದ್ರೆ ಇದು ನಮಗೆ ಡೈರೆಕ್ಟ್ ಆಗಿ ನಮಗೆ ಸಿಗಲ್ಲ. ಇದನ್ನ ನಾನು ಪ್ರಿಪೇರ್ ಮಾಡ್ಕೋಬೇಕು. ಡೈಮೀಥೈಲ್ ಡೈಕ್ಲೋರೋಸಿಲೇನ್ ನ ಪ್ರಿಪೇರ್ ಹೇಗ್ ಮಾಡ್ಕೊಳ್ತೀನಿ? ಜಸ್ಟ್ ಇಷ್ಟನೇ. 2 moles ಆಫ್ CH3Cl. Okay. 2 moles ಆಫ್ CH3Cl reacts with silicon in presence of copper powder under 570 Kelvin. ನಮ್ಗೆ ಏನ್ ಸಿಗುತ್ತೆ? ಇದನ್ನ ಹೀಟ್ ಮಾಡಿದಾಗ, ಇದು ರಿಯಾಕ್ಟ್ ಮಾಡಿದಾಗ ನಮಗೆ CH3 ಟ್ವೈಸ್ SiCl2 ಸಿಗುತ್ತೆ. ಓಕೆ, ನಮ್ಗೆ ಸ್ಟಾರ್ಟಿಂಗ್ ಮಟೀರಿಯಲ್ ಬೇಕಾಗಿರೋದು ಯಾವುದು? CH3 ಟ್ವೈಸ್ SiCl2. ಏನಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಕೆ? ಸಿಲಿಕೋನ್ ನ ಪ್ರಿಪೇರ್ ಮಾಡ್ಕೋಬೇಕು ಅಂದ್ರೆ ವಿ ನೀಡ್ ಡೈಮೀಥೈಲ್ ಡೈಕ್ಲೋರೋಸಿಲೇನ್. ಈ dimethyl dichlorosilane is not obtained directly. That's why it is obtained by methyl chloride reacts with silicon in presence of copper powder under 570 Kelvin to formation of dimethyl dichlorosilane. ಇದನ್ನ ಹೈಡ್ರೋಲೈಸಿಸ್ ಮಾಡ್ತೀನಿ. ಹೈಡ್ರೋಲೈಸಿಸ್ ಅಂದ್ರೆ ಏನಪ್ಪಾ? ವಾಟರ್ ನ ಆಡ್ ಮಾಡೋದು ಪ್ಲಸ್ H2O. 2 moles ಆಫ್ H2O ವಾಟರ್ ನ ಆಡ್ ಮಾಡ್ತೀನಿ. ವಾಟರ್ ನ ಆಡ್ ಮಾಡಿದ ತಕ್ಷಣ ಇದರಲ್ಲಿ ಇರ್ತಕ್ಕಂಥ Cl HCl ಆಗಿ ಎಲಿಮಿನೇಟ್ ಆಗುತ್ತೆ. ಇಲ್ಲಿ HCl ಇದೆ,
2Cl ಇದೆ. 2Cl ಇರೋದು 2HCl ಆಗಿ ಎಲಿಮಿನೇಟ್ ಆಗುತ್ತೆ. ಈ Cl ಇರೋ ಪ್ಲೇಸ್ ಅಲ್ಲಿ OH ಗ್ರೂಪ್ ಬಂದು ಅಟ್ಯಾಚ್ ಆಗುತ್ತೆ ಹೈಡ್ರೋಲಿಸಿಸ್ ಮಾಡಿದಾಗ. ಓಕೆ, ಹಾಗಾದ್ರೆ ಎಷ್ಟು Cl ಇದೆ ಇಲ್ಲಿ? 2Cl ಇದೆ. 2Cl ರಿಮೂವ್ಡ್ ಆಸ್ ಎ HCl ಮೈನಸ್ HCl. HCl ರಿಮೂವ್ ಆಗ್ತಾ ಇದೆ ಅಂದ್ರೆ Cl ಇರೋ ಪ್ಲೇಸ್ ಅಲ್ಲಿ OH ಗ್ರೂಪ್ ಬಂದು ಅಟ್ಯಾಚ್ ಆಗ್ತಾ ಇದೆ. OH ಗ್ರೂಪ್ ಬಂದು ಅಟ್ಯಾಚ್ ಆದ್ರೆ ಏನಾಗುತ್ತೆ ನೋಡಿ, OH ಗ್ರೂಪ್ ಬಂದು ಅಟ್ಯಾಚ್ ಆಗ್ತಾ ಇದೆ. ಓಕೆ, CH3 ಟ್ವೈಸ್ ಹಾಗೆ ಬರ್ಕೋಣ, Si ಹಾಗೆ ಬರ್ಕೊಂಡಿದೀನಿ. Cl2 ಇರೋ ಪ್ಲೇಸ್ ಅಲ್ಲಿ OH ಟ್ವೈಸ್ ಬರುತ್ತೆ. ಓಕೆ, ಇದನ್ನ ಮಾನೋಮರ್ ಯೂನಿಟ್ ಅಂತ ಕರೀತೀವಿ. ಈ ಮಾನೋಮರ್ ಯೂನಿಟ್ 1 by 1 ರಿಯಾಕ್ಟ್ ಆಗ್ತಾ ಹೋಗುತ್ತೆ, ಲಾಂಗ್ ಚೈನ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗುತ್ತೆ. ಹೇಗೆ? ಸೇಮ್ ಮಾಲಿಕ್ಯೂಲ್ಸ್ ನ ತಗೊಳ್ಳಿ, Si OH Si OH ಸರಿ OH ಬೇಡ, CH3 ತಗೊಳ್ಳಿ ಇಲ್ಲಿ. Here CH3 Si CH3 ಟ್ವೈಸ್ ಇದೆಯಾ? 1 2 CH3 ಟ್ವೈಸ್ ಆಯ್ತು. ರಿಮೈನಿಂಗ್ ನಮ್ಗೆ ಏನ್ ಬೇಕು? S OH ಬೇಕಿದೆ. OH and then here also OH. ಸೇಮ್ ಮಾಲಿಕ್ಯೂಲ್ಸ್ ನೇ ರಿಯಾಕ್ಟ್ ಆಗ್ತಾ ಹೋಗುತ್ತೆ. Si OH sorry CH3 OH here OH CH3 ಸೇಮ್ ಮಾಲಿಕ್ಯೂಲ್ ನೇ ಬರ್ಕೊಳ್ತಾ ಇದೀನಿ. Si CH3 CH3 OH and then OH. These repeating molecules repeatedly ಏನಾಗ್ತಾ ಹೋಗುತ್ತೆ, ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಇದರಲ್ಲಿರ್ತಕ್ಕಂಥ H ಪ್ಲಸ್ OH ಮೈನಸ್ H2 ಆಗಿ ಎಲಿಮಿನೇಟ್ ಆಗ್ತಾ ಇದೆ. ಇದರಲ್ಲಿರ್ತಕ್ಕಂಥ H ಪ್ಲಸ್ OH ಮೈನಸ್, ಇದರಲ್ಲಿರ್ತಕ್ಕಂಥ H ಪ್ಲಸ್ OH ಮೈನಸ್. ಇದೇ ತರನೇ ಜಾಯಿನ್ ಆಗಿ 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 ನಮ್ಗೆ ಒಂದು ಮಾಲಿಕ್ಯೂಲ್ ಸಿಗ್ತಾ ಇದೆ. ಓಕೆ, ಅದನ್ನ ಜನರಲ್ ನೋಡಿ, Si ಅಂತ ಇದೆಯಾ? Si ನೆಕ್ಸ್ಟ್ CH3 O ಬರ್ಕೊಂಡಿದ್ದೀನಿ. ಈ O ಯಾವ್ದ್ರ ಜೊತೆ ಅಟ್ಯಾಚ್ ಆಗುತ್ತೆ? ಸಿಲಿಕಾನ್. CH3 ಓಕೆ. ನೆಕ್ಸ್ಟ್ ಕಂಟಿನ್ಯೂಯೇಷನ್ ಅಂತ ಇದು. ಓಕೆ, ಯಾವ ಗ್ರೂಪ್ ಪದೇ ಪದೇ ರಿಪೀಟ್ ಆಗ್ತಾ ಇದೆ? ಇದು ಗ್ರೂಪ್. ಓಕೆ, ಅನದರ್ ಮಾಲಿಕ್ಯೂಲ್ ರಿಯಾಕ್ಟ್ ಆದಂಗೆಲ್ಲ ಇದು n ಟೈಮ್ಸ್ ಅಂದ್ರೆ ಈ ಗ್ರೂಪ್ ಮಾತ್ರ ಇನ್ಕ್ರೀಸ್ ಆಗ್ತಾನೇ ಇರುತ್ತೆ. ಜನರಲಿ ವಿ ಇಂಡಿಕೇಟ್ ಆಸ್ n. ಓಕೆ, ಏನ್ ರಿಮೂವ್ ಆಗುತ್ತಪ್ಪ? ವಾಟರ್ ಎಲಿಮಿನೇಷನ್. ಇದರಲ್ಲಿರ್ತಕ್ಕಂಥ ಮೈನಸ್ H2O ಎಲಿಮಿನೇಟ್ ಆಗ್ತಾ ಇದೆ. ಇದನ್ನ ಏನಂತ ಕರಿತೀನಿ? ಪಾಲಿಮರೈಸೇಷನ್. ಪಾಲಿಮರೈಸೇಷನ್ ಅಂದ್ರೆ ಏನು? 2 or more monomer units joined together to formation of a long chain molecule is called as polymer. ಇದನ್ನ ಸಿಲಿಕೋನ್ ಅಂತ ಕರೀತಾರೆ. ಸಿಲಿಕೋನ್. ಸರ್, ಈ ಸಿಲಿಕೋನ್ ನಾನು ಸ್ಟಾಪ್ ಮಾಡ್ಬೇಕು, ಚೈನ್ ಸ್ಟಾಪ್ ಆಗೋದೇ ಇಲ್ಲ ನೋಡಿ. ಇಲ್ಲಿ OH ಗ್ರೂಪ್ ಇದೆಯಾ? ಈ OH ಗ್ರೂಪ್ ಮತ್ತೆ ಅನದರ್ ಗ್ರೂಪ್ ಜೊತೆ ರಿಯಾಕ್ಟ್ ಆಗುತ್ತೆ. ಇಲ್ಲಿ OH ಗ್ರೂಪ್ ಇದೆಯಾ? ಅನದರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗುತ್ತೆ. ಇದೇ ತರನೇ ಲಾಂಗ್ ಚೈನ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗ್ತಾನೆ ಇರುತ್ತೆ. ಈ ಲಾಂಗ್ ಚೈನ್ ಮಾಲಿಕ್ಯೂಲ್ ನ ಸ್ಟಾಪ್ ಮಾಡ್ಬೇಕು ಅಂದ್ರೆ ಏನ್ ಮಾಡೋದು? ಇದು ನೆಕ್ಸ್ಟ್ ಸ್ಟೆಪ್ ಇದೆ. ಸ್ಟಾಪ್ ಮಾಡ್ಲಿಕ್ಕೆ ಅನದರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಮಾಡಬೇಕು. ಇಷ್ಟನ್ನ ಹಾಗೆ ಬರ್ಕೊಂಡಿರಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ. ಎಸ್, ನೆಕ್ಸ್ಟ್ ಇದ್ರೆ ಕಂಟಿನ್ಯೂ ಹಾಗೆ ಅಬ್ಸರ್ವ್ ಮಾಡೋಣ. ನೋಡಿ, ಲಾಸ್ಟ್ ಸ್ಟೆಪ್ ಏನು ಅಂತ ಅಂದ್ರೆ ಕಂಟಿನ್ಯೂಸ್ ಆಗ್ತಕ್ಕಂಥ ಚೈನ್ ಅನ್ನ ನಾನು ಸ್ಟಾಪ್ ಮಾಡ್ಬೇಕು. ಅಂದ್ರೆ ನಾನು ಏನ್ ಮಾಡ್ತೀನಿ ನೋಡಿ, Si CH3 OH ಇದನ್ನ n ಮಾಲಿಕ್ಯೂಲ್ಸ್ ತಗೊಂಡಿದ್ದೀನಿ. ಅಂದ್ರೆ ಈ ರಿಯಾಕ್ಟ್ ಆಗ್ತಾನೆ ಇರುತ್ತೆ ಕಂಟಿನ್ಯೂ. ಈ ರಿಯಾಕ್ಟ್ ಆಗಿ ಕಂಟಿನ್ಯೂ ಚೈನ್, ಲಾಸ್ಟ್ ಸ್ಟೆಪ್ ಏನ್ ಬರ್ದಿದೆಯಲ್ಲ ಕಂಟಿನ್ಯೂ ಚೈನ್, ಅದು ಬಂದಿರುತ್ತೆ. ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ನೋಡಿ, Si CH3 OH, ಇಲ್ಲಿ OH ಇರೋ ಪ್ಲೇಸ್ ಅಲ್ಲಿ ನಾನು ಮೀಥೈಲ್ ಗ್ರೂಪ್ ಇರ್ತಕ್ಕಂಥ ಮಾಲಿಕ್ಯೂಲ್ ನ ತಗೊಂಡಿದ್ದೀನಿ. ಅಂದ್ರೆ ಟ್ರೈಮೀಥೈಲ್ ಹೈಡ್ರಾಕ್ಸೋಸಿಲೇನ್ ಅನ್ನ ತಗೊಂಡಿದ್ದೀನಿ. ಇದನ್ನ ಯಾವಾಗ ರಿಯಾಕ್ಟ್ ಮಾಡ್ತೀನಿ ನೋಡಿ, ನೆಕ್ಸ್ಟ್ ಇಲ್ಲಿ CH3 ಇದೆ, OH ಗ್ರೂಪ್ ಇಲ್ಲ. OH ಗ್ರೂಪ್ ಏನಾದ್ರೂ ಇದ್ದಿದ್ರೆ ಚೈನ್ ಕಂಟಿನ್ಯೂಯೇಷನ್ ಆಗ್ತಾ ಇತ್ತು. ಬಟ್ ಇಲ್ಲಿ OH ಬದಲು CH3 ಬರ್ತಾ ಇದೆ, ಚೈನ್ ಕಂಟಿನ್ಯೂಯೇಷನ್ ನಡೆಯಲ್ಲ, ರಿಯಾಕ್ಷನ್ ಇನ್ವಾಲ್ವ್ ಆಗಲ್ಲ. ಅನದರ್ ಕಂಟಿನ್ಯೂಯಸ್ ಚೈನ್ ಇಸ್ ಸ್ಟಾಪ್ಡ್ ಅಂತ ಹೇಳ್ಬೋದು. ಓಕೆ, ಹಾಗಾಗಿ ಚೈನ್ ನ ಕಂಟಿನ್ಯೂಯಸ್ ಆಗಿ ಬರ್ತಕ್ಕಂಥದನ್ನ ಸ್ಟಾಪ್ ಮಾಡ್ಲಿಕ್ಕೆ ಈ ಮಾಲಿಕ್ಯೂಲ್ ನ ಬಳಸ್ತಾ ಇದ್ದೀನಿ. ಓಕೆ, ಇಲ್ಲಿ ಏನಾಗುತ್ತೆ ನೋಡಿ, H ಪ್ಲಸ್ OH ಮೈನಸ್ H2O ಆಗಿ ಎಲಿಮಿನೇಟ್ ಆಗುತ್ತೆ. ಪಾಲಿಮರೈಸೇಷನ್ ಟು ಫಾರ್ಮೇಶನ್ ಆಫ್ ಎ ಸಿಲಿಕೋನ್.
ಓಕೆ, ಇದು ಅದು ಕೂಡ ಸಿಲಿಕಾನ್, ಇದು ಕೂಡ ಅದಾದ್ರೆ ಏನಾಗುತ್ತೆ, ಚೈನ್ ಕಂಟಿನ್ಯೂ ಆಗ್ತಾ ಇದೆ. ಚೈನ್ ಕಂಟಿನ್ಯೂ ಆಗೋದನ್ನ ಸ್ಟಾಪ್ ಮಾಡಬೇಕು. ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ಸ್ಟಾಪ್ ಮಾಡಬೇಕು ಅಂದ್ರೆ ನಾನು ಈ ಮಾಲಿಕ್ಯೂಲ್ ನ ತಗೊಳ್ತೀನಿ. ಓಕೆ, ಇಷ್ಟು. ನೆಕ್ಸ್ಟ್ ಯೂಸಸ್ ಅಂತ ಬರೋದಾದ್ರೆ ಸಿಲಿಕಾನ್ ಆಲ್ಮೋಸ್ಟ್ ಆಲ್ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಸಿಲೆಂಟ್ ಆಗಿ ಯೂಸ್ ಮಾಡ್ತಾರೆ, ಗ್ರೀಸಸ್ ಗಳಲ್ಲಿ, ಎಲೆಕ್ಟ್ರಿಕ್ ಇನ್ಸುಲೇಟರ್ಸ್ ಗಳಲ್ಲಿ ಬಳಸ್ತಾರೆ, ವಾಟರ್ ಪ್ರೂಫಿಂಗ್ ಫ್ಯಾಬ್ರಿಕ್ ಗಳಲ್ಲಿ ಬಳಸ್ತಾರೆ. ಓಕೆ, ನೆಕ್ಸ್ಟ್ ಸರ್ಜಿಕಲ್ ಅಂಡ್ ದೆನ್ ಕಾಸ್ಮೆಟಿಕ್ ಪ್ಲಾಂಟ್ಸ್ ಗಳಂತ ಇದೆ. ಇವೆಲ್ಲದರಲ್ಲೂ ಕೂಡ ಏನು ಬಳಸ್ತಾರಪ್ಪ? ಸಿಲಿಕೋನ್ಸ್ ಗಳನ್ನ ಬಳಸ್ತಾರೆ. ಓಕೆ, ಇಷ್ಟನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸಿಲಿಕಾನ್. ನೆಕ್ಸ್ಟ್ ಇರೋದು ಸಿಲಿಕೇಟ್ಸ್ ಅಂಡ್ ದೆನ್ ಜಿಯೋಲೈಟ್ಸ್ ಅಂತ ಅಬ್ಸರ್ವ್ ಮಾಡೋಣ. ಲಿಸನ್ ಹಿಯರ್. ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಸಿಲಿಕಾನ್ ಅಲ್ಲಿ ಬಂದಾಗ ನೆಕ್ಸ್ಟ್ ಒನ್ ಬರೋದಾದ್ರೆ ಸಿಲಿಕೇಟ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಯೂನಿಟ್ SiO4 ಮೈನಸ್ ಯೂನಿಟ್ ಅಂತ ಹೇಳ್ಬೋದು. ಸುಮಾರು ನಂಬರ್ ಆಫ್ ಸಿಲಿಕೇಟ್ಸ್ ಇದಾವೆ. ಸಿಲಿಕೇಟ್ ಮಿನರಲ್ಸ್, ಫೀಲ್ಡ್ಸ್ಪಾರ್, ಜಿಯೋಲೈಟ್ಸ್, ಮೈಕಾ, ಆಸ್ಬೆಸ್ಟಸ್. ದೀಸ್ ಆರ್ ಮಿನರಲ್ಸ್ ಆಫ್ ಸಿಲಿಕೇಟ್ಸ್. ಕೇಳ್ತಾರೆ ಮಿನರಲ್ಸ್ ಆಫ್ ಸಿಲಿಕೇಟ್ಸ್ ಯಾವ ಎಕ್ಸಾಂಪಲ್ ಹೇಳಿ? ಫೀಲ್ಡ್ಸ್ಪಾರ್, ಜಿಯೋಲೈಟ್, ಮೈಕಾ ಅಂಡ್ ದೆನ್ ಆಸ್ಬೆಸ್ಟಸ್ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ದ ಬೇಸಿಕ್ ಸ್ಟ್ರಕ್ಚರಲ್ ಯೂನಿಟ್. ಈಗ ತಾನೇ ಹೇಳಿದೆ, ಬೇಸಿಕ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ಸಿಲಿಕೇಟ್ಸ್ ಅಂತ ಕೇಳಿದ್ರೆ SiO4 minus. This is the basic structural unit of silicates. Okay. Silicon atom bonded to four oxygen atom in tetrahedral fashion. ಹಾಗಾದ್ರೆ ನೋಡಿ, ಇಲ್ಲಿ ಸಿಲಿಕಾನ್ ಇದೆ ಸೆಂಟ್ರಲ್ ಆಟಮ್. ಸಿಲಿಕಾನು 4 ಆಕ್ಸಿಜನ್ ಆಟಮ್ ಜೊತೆ ಬಾಂಡ್ ಫಾರ್ಮೇಶನ್ ಆಗ್ತಾ ಇದೆ. ಯಾವ ಫ್ಯಾಷನ್ ಅಪ್ಪ? ಇನ್ ಟೆಟ್ರಾಹೆಡ್ರಲ್ ಫ್ಯಾಷನ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಸಿಲಿಕಾನ್ ಅಥವಾ ಸಿಲಿಕೇಟ್ಸ್ ಅಂತ ಹೇಳ್ಬೋದು. ಸೆಂಟ್ರಲ್ ಎಲಿಮೆಂಟ್ ಸಿಲಿಕೇಟ್ 4 ಆಕ್ಸಿಜನ್ ಜೊತೆ ಜಾಯಿನ್ ಆಗ್ತಾ ಇದೆ ಇನ್ ದಿ ಫಾರ್ಮ್ ಆಫ್ ಟೆಟ್ರಾಹೆಡ್ರಲ್ ಜಾಮೆಟ್ರಿ ಅರೇಂಜ್ಮೆಂಟ್ ಅಂತ ಹೇಳ್ಬೋದು. ದೇ ಫಾರ್ಮ್ ಈ ಸೇಮ್ ಯೂನಿಟ್ ಅಥವಾ SiO4 ಮೈನಸ್ ಯೂನಿಟ್ ಜಾಯಿನ್ ಆಗಿ ಚೈನ್ ಲೈಕ್ ಅಲ್ಲಾದ್ರೂ ಫಾರ್ಮೇಶನ್ ಆಗ್ಬೋದು, ರಿಂಗ್ ಲೈಕ್ ಅಲ್ಲಿ, ಶೀಟ್ ಲೈಕ್ ಅಲ್ಲಿ, ಇನ್ ದಿ ಫಾರ್ಮೇಶನ್ ಆಫ್ 3 ಡೈಮೆನ್ಷನಲ್ ಸ್ಟ್ರಕ್ಚರ್ಸ್. ಓಕೆ, ಈ ಸೇಮ್ ಯೂನಿಟ್ ಜಾಯಿನ್ ಆಗ್ತಾ ಚೈನ್ ಆದ್ರೂ ಫಾರ್ಮೇಶನ್ ಆಗ್ಬೋದು, ರಿಂಗ್ ಅಥವಾ ಶೀಟ್ ಅಥವಾ ಇನ್ ದಿ ಫಾರ್ಮೇಶನ್ ಆಫ್ 3 ಡೈಮೆನ್ಷನಲ್ ಸ್ಟ್ರಕ್ಚರ್ಸ್ ಅಂತ ಏನಾದ್ರು ಹೇಳ್ಬೋದು. ಇದರಲ್ಲಿ ನೆಗೆಟಿವ್ ಚಾರ್ಜ್ ಇದೆ ನೋಡಿದಿರಲ್ಲ, ನೋಡಿ ಮೈನಸ್ 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 ಮೈನಸ್. ಎಷ್ಟು ಮೈನಸ್ ಇದೆ? 4 ಮೈನಸ್ ಇದೆ. ಈ 4 ಮೈನಸ್ ಇದೆ. ಈ ನೆಗೆಟಿವ್ ಚಾರ್ಜ್ ಅನ್ನ ನ್ಯೂಟ್ರಲೈಸ್ ಮಾಡ್ತಕ್ಕಂಥದ್ದು ಹೈಲಿ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಅದನ್ನ ಹೇಳಿದ್ದಾರೆ, ನೆಗೆಟಿವ್ ಚಾರ್ಜ್ ಆನ್ ಸಿಲಿಕೇಟ್ಸ್ ನ್ಯೂಟ್ರಲೈಸ್ಡ್ ಬೈ ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ಸ್. ಪಾಸಿಟಿವ್ಲಿ ಚಾರ್ಜ್ಡ್ ಇದರ್ ಈಸ್ ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ಬೋದು, ಆಲ್ಕಲೈನ್ ಮೆಟಲ್ಸ್ ಅಂತ. ಹೈಲಿ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ಅಲ್ವಾ? ಆ ಪಾಸಿಟಿವ್ ಎಲಿಮೆಂಟ್, ಪಾಸಿಟಿವ್ ಚಾರ್ಜ್ಡ್ ಮೆಟಲ್ ಅಯಾನ್ಸ್ ಇದರಲ್ಲಿರ್ತಕ್ಕಂಥ ನೆಗೆಟಿವ್ ಚಾರ್ಜ್ ಅನ್ನ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಎಣ್ಣೆ ತಗೊಂಡ್ರೆ ಸೋಡಿಯಂ ತಗೊಂಡ್ರೆ ಸೋಡಿಯಂ ಸಿಲಿಕೇಟ್ ಫಾರ್ಮೇಶನ್ ಆಗಿರುತ್ತೆ, ಹೌದಲ್ವಾ? ಈ ರೀತಿ ಟೋಟಲಿ ಈ ಮೈನಸ್ ಅನ್ನ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಅನ್ನ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, all 4 corners are shared with other tetrahedral units. 3-dimensional network is formed. ನೋಡಿ, ಟೋಟಲಿ ಎಷ್ಟು ಕಾರ್ನರ್ಸ್ ಇದೆ? 1 2 3 4. ಸೆಂಟ್ರಲ್ ಎಲಿಮೆಂಟ್ ಸಿಲಿಕಾನ್. ಟೋಟಲಿ 4 ಕಾರ್ನರ್ಸ್ ಇದೆ. ಈ 4 ಕಾರ್ನರ್ಸ್ ಕೂಡ ಅನದರ್ ಟೆಟ್ರಾಹೆಡ್ರಲ್ ಯೂನಿಟ್ ಜೊತೆ ಜಾಯಿನ್. ನೋಡಪ್ಪ, ಇಲ್ಲಿ ಒಂದು ಆಕ್ಸಿಜನ್ ಇದೆಯಾ? ಅನದರ್ ಟೆಟ್ರಾಹೆಡ್ರಲ್ ಯೂನಿಟ್ ಆಫ್ ಸಿಲಿಕೇಟ್ ಜೊತೆ. ನೆಕ್ಸ್ಟ್, ದಿಸ್ ಆಕ್ಸಿಜನ್ ಆಟಮ್ ಅನದರ್ ಟೆಟ್ರಾಹೆಡ್ರಲ್ ಯೂನಿಟ್ ಜಾಯಿನ್. And then this oxygen atom also joined with other tetrahedral unit of silicates. ಈ ರೀತಿ ಜಾಯಿನ್ ಆಗಿ ಚೈನ್ ಲೈಕ್, ರಿಂಗ್ ಲೈಕ್ ಅಥವಾ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಯಾವುದು? ಸಿಲಿಕೇಟ್ಸ್. ಓಕೆ, ನೆಕ್ಸ್ಟ್ 2 ಇಂಪಾರ್ಟೆಂಟ್ ಮ್ಯಾನ್ ಮೇಡ್ ಸಿಲಿಕೇಟ್ಸ್ ಅಂತ ಅಂದ್ರೆ ಗ್ಲಾಸ್ ಅಂಡ್ ದೆನ್ ಸಿಮೆಂಟ್ ಅಂತ ಹೇಳ್ಬೋದು. ದೀಸ್ ಆರ್ ದಿ ಮ್ಯಾನ್ ಮೇಡ್ ಸಿಲಿಕೇಟ್ಸ್. ಸಿಮೆಂಟ್ ನ ಪ್ರಿಪರೇಷನ್ಸ್ ನಿಮ್ಗೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಇದೆ, ಅಲ್ಲಿ ಕೂಡ ಸಿಲಿಕೇಟ್ಸ್ ಅಂತ ಬಳಸ್ತೀವಿ. ಸಿಲಿಕೇಟ್ಸ್ ಅಂದ್ರೆ ಆಲ್ಮೋಸ್ಟ್ ಆಫ್ ಸಿಲಿಕಾನ್ ಕಂಟೈನಿಂಗ್ ಎಲಿಮೆಂಟ್ಸ್, ಕಾಂಪೌಂಡ್ಸ್ ಅಲ್ವಾ? ಎಸ್, ಗ್ಲಾಸ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಇಟ್ ಕಂಟೈನ್ಸ್ ಸಿಲಿಕೇಟ್ಸ್ ಅಂತ ಹೇಳ್ತಾರೆ. ಇದನ್ನ ಅಬ್ಸರ್ವ್ ಮಾಡ್ಕೊಂಡಿರಿ. ಇದು ಕೂಡ ಒಂದೊಂದ್ಸರಿ 2 ಮಾರ್ಕ್ಸ್ ಕೇಳಿದ್ದಾರೆ, ಅಥವಾ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೇಳಿ ಅಂತ 1 ಮಾರ್ಕ್ ಕೇಳೋ ಚಾನ್ಸಸ್ ಇರುತ್ತೆ. ಇಂಪಾರ್ಟೆಂಟ್ ಮ್ಯಾನ್ ಮೇಡ್ ಸಿಲಿಕೇಟ್ ಅಂತ ಕೇಳ್ತಾರೆ, ಗ್ಲಾಸ್ ಅಥವಾ ಸಿಮೆಂಟ್.
ಅನದರ್ ಒನ್ ಮಿನರಲ್ ಆಫ್ ಸಿಲಿಕೇಟ್ಸ್ ಅಂತ ಕೇಳ್ತಾರೆ, ಫೀಲ್ಡ್ಸ್ಪಾರ್, ಜಿಯೋಲೈಟ್, ಮೈಕಾ ಅಥವಾ ಆಸ್ಬೆಸ್ಟಸ್. ಓಕೆ, ನೆಕ್ಸ್ಟ್ ಒನ್ ಜಿಯೋಲೈಟ್ ಅಂತ ಬರುತ್ತೆ. ಎಸ್, ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಅಲ್ಲಿ ಲಾಸ್ಟ್ ಒನ್ ಜಿಯೋಲೈಟ್ ಅಂತ ಬರುತ್ತೆ. ಓಕೆ, ಈ ಜಿಯೋಲೈಟ್ ಗಳನ್ನ ಕ್ರ್ಯಾಕಿಂಗ್ ಆಫ್ ಪೆಟ್ರೋಕೆಮಿಕಲ್ಸ್ ಅಲ್ಲಿ ಬಳಸ್ತಾರೆ. ಆಲ್ಕೋಹಾಲ್ ಅನ್ನ ಡೈರೆಕ್ಟ್ ಆಗಿ ಗ್ಯಾಸೋಲಿನ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಬಳಸ್ತಾರೆ. ಅಯಾನ್ ಎಕ್ಸ್ಚೇಂಜ್ ಆಫ್ ಇನ್ ವಾಟರ್ ಗಳಲ್ಲಿ ಬಳಸ್ತಾರೆ. ಅಂದ್ರೆ ಹೈಡ್ರೇಟೆಡ್ ಜಿಯೋಲೈಟ್ ಗಳನ್ನ ನಾವು ಪ್ಯೂರಿಫಿಕೇಶನ್ ಆಫ್ ವಾಟರ್ ಗಳಲ್ಲಿ ನಾವು ಜಿಯೋಲೈಟ್ ಬೆಡ್ ಅಂತ ಬಳಸ್ತಾರೆ. ಓಕೆ, ಇಷ್ಟೆಲ್ಲ ನಮಗೆ ಯೂಸಸ್ ಇದೆ ಜಿಯೋಲೈಟ್ ಇಂದ. ಅಬ್ಸರ್ವ್ ಮಾಡೋಣ ಬನ್ನಿ ಜಿಯೋಲೈಟ್ ಬಗ್ಗೆ. ಇಫ್ ಅಲ್ಯೂಮಿನಿಯಂ, ಹಾಗಾದ್ರೆ ಜಿಯೋಲೈಟ್ ಅಂದ್ರೆ ಏನ್ ಸರ್? ಇಫ್ ಅಲ್ಯೂಮಿನಿಯಂ ಆಟಮ್ ರೀಪ್ಲೇಸ್ ಫ್ಯೂ ಸಿಲಿಕಾನ್ ಆಟಮ್ಸ್ ಇನ್ 3-dimensional ನೆಟ್ವರ್ಕ್ ಆಫ್ ಸಿಲಿಕಾನ್ ಡೈಆಕ್ಸೈಡ್. ಓಕೆ, ಈಗ ಸಿಲಿಕಾನ್ ಡೈಆಕ್ಸೈಡ್ ಇದೆ, ನಿಮ್ಗೆ ಗೊತ್ತಿದೆ ಸಿಲಿಕಾನ್ ಡೈಆಕ್ಸೈಡ್ 8 ಮೆಂಬರ್ ರಿಂಗ್ ಲೈನ್ ಸ್ಟ್ರಕ್ಚರ್ ಬರುತ್ತೆ ಅಂತ ಆಗ್ಲೇ ತಾನೇ ತೋರಿಸಿದೆ. ಅದರಲ್ಲಿ ಕೆಲವೊಂದು ಸಿಲಿಕಾನ್ ಆಟಮ್ಸ್ ಗಳನ್ನ ರಿಮೂವ್ ಮಾಡಿ ಆ ಸಿಲಿಕಾನ್ ಇರೋ ಪ್ಲೇಸ್ ಅಲ್ಲಿ ಅಲ್ಯೂಮಿನಿಯಂ ಬಂದು ಅಕ್ಯುಮುಲೇಟ್ ಆಗಿರುತ್ತೆ. ಓಕೆ, ಅದನ್ನ ನಾವೇನಂತ ಕರಿತೀವಿ? ಅಲ್ಯೂಮಿನೋ ಸಿಲಿಕೇಟ್ ಅಂತ ಕರಿತೀವಿ. ಅಲ್ಯೂಮಿನೋ ಸಿಲಿಕೇಟ್ ಏನಕ್ಕೆ ಅಂದ್ರೆ ಇನ್ ಸಿಲಿಕಾನ್ ಡೈಆಕ್ಸೈಡ್ ಹ್ಯಾವಿಂಗ್ 8 ಮೆಂಬರ್ಡ್ ರಿಂಗ್ ಲೈಕ್ ಸ್ಟ್ರಕ್ಚರ್ ಇನ್ ಎ ಮಾಲಿಕ್ಯೂಲ್ ದಟ್ few silicon atom replaced by aluminum atom. Totally we indicate as an aluminosilicate. That aluminosilicate also called zeolite ಅಂತ ಇಂಡಿಕೇಟ್ ಮಾಡ್ತಾರೆ. ನೋಡಿ ಅದನ್ನ ಹೇಳ್ತಿರೋದು. If aluminum atom replace few silicon atoms in 3-dimensional network of silicon dioxide SiO2 ಹೌದಲ್ವಾ, overall structure known as ಅಲ್ಯೂಮಿನೋಸಿಲಿಕೇಟ್ ಅಂತ ಕರೀತಾರೆ. ಹಾಗಾದ್ರೆ ಜಿಯೋಲೈಟ್ ಆಲ್ಸೋ ಇಂಡಿಕೇಟ್ ಆಸ್ ಅನ್ ಅಲ್ಯೂಮಿನೋಸಿಲಿಕೇಟ್. ಏನಕ್ಕೆ? ಬಿಕಾಸ್ ಆಫ್ ಸಿಲಿಕಾನ್ ಇಸ್ ರಿಪ್ಲೇಸ್ಡ್ ಬೈ ಅಲ್ಯೂಮಿನಿಯಂ ಇನ್ ಸಿಲಿಕಾನ್ ಡೈಆಕ್ಸೈಡ್. ಓಕೆ, ನೆಕ್ಸ್ಟ್ ಇಟ್ ಅಕ್ವೈರ್ಸ್ ನೆಗೆಟಿವ್ ಚಾರ್ಜ್ ಆಲ್ಮೋಸ್ಟ್ ಆಲ್. cations such as sodium, potassium, calcium balance the negative charge. ಎಕ್ಸಾಂಪಲ್ ಅಂದ್ರೆ ಇನ್ ಫೀಲ್ಡ್ಸ್ಪಾರ್ ಆಗಿರ್ಬೋದು, ಜಿಯೋಲೈಟ್ ಆಗಿರ್ಬೋದು. ಓಕೆನಾ, ಅಲ್ಲಿದ್ರೆ ಆಲ್ಮೋಸ್ಟ್ ಆಲ್ ಇದರಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಆ ನೆಗೆಟಿವ್ ಚಾರ್ಜ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಯೂಸ್ ಆಗುತ್ತೆ. ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್ ಅಂದ್ರೆ ಯಾವ್ದು ಇರ್ಬೋದು? ನ್ಯೂಟ್ರಲೈಸ್ಡ್ ಬೈ ಸೋಡಿಯಂ, ಪೊಟ್ಯಾಸಿಯಂ ಆರ್ ಕ್ಯಾಲ್ಸಿಯಂ ಅಂತ ಹೇಳ್ತಾರೆ. ಹಾಗಾದ್ರೆ ಸರ್ ಜಿಯೋಲೈಟ್ಸ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಜಿಯೋಲೈಟ್ಸ್ ನ ಆಗ್ಲೇ ತಾನೇ ಹೇಳ್ತೆ ನಾನು. ಆಲ್ಕೋಹಾಲ್ ನ ಡೈರೆಕ್ಟ್ ಆಗಿ ಗ್ಯಾಸೋಲಿನ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಯೂಸ್ ಮಾಡ್ತಾರೆ. ಅಥವಾ ಕ್ರ್ಯಾಕಿಂಗ್ ಆಫ್ ಹೈಡ್ರೋಕಾರ್ಬನ್. ಕ್ರ್ಯಾಕಿಂಗ್ ಅಂದ್ರೆ ಏನ್ ಸರ್? ಹೈಯರ್ ಹೈಡ್ರೋಕಾರ್ಬನ್ ಇಂದ ನಾವು ಲೋಯರ್ ಹೈಡ್ರೋಕಾರ್ಬನ್ ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನ ಕ್ರ್ಯಾಕಿಂಗ್ ಅಂತ ಕರಿತೀವಿ. ಓಕೆ, ಪೆಟ್ರೋಕೆಮಿಕಲ್ ಇಂಡಸ್ಟ್ರಿನಲ್ಲಿ ಬಳಸ್ತಾರೆ ನಾವು ಜಿಯೋಲೈಟ್ ಗಳನ್ನ. ಅದನ್ನೇ ನೋಡಿ, ಫಸ್ಟ್ ಒನ್ ಯೂಸಸ್ ಜಿಯೋಲೈಟ್ಸ್ ವೈಡ್ಲಿ ಯೂಸ್ಡ್ ಆಸ್ ಎ ಕ್ಯಾಟಲಿಸ್ಟ್ ಆಗಿ ಬಳಸ್ತಾರೆ ಇನ್ ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ ಫಾರ್ ಕ್ರ್ಯಾಕಿಂಗ್ ಆಫ್ ಹೈಡ್ರೋಕಾರ್ಬನ್ಸ್, ಅಂದ್ರೆ ಹೈಯರ್ ಹೈಡ್ರೋಕಾರ್ಬನ್ ಇಂದ ಲೋಯರ್ ಹೈಡ್ರೋಕಾರ್ಬನ್ಸ್ ಅಂಡ್ ಐಸೋಮರೈಸೇಷನ್. ಇಲ್ಲಿ ನಾವು ಏನ್ ಬಳಸ್ತೀವಿ? ಜಿಯೋಲೈಟ್ಸ್ ಗಳನ್ನ ಬಳಸ್ತೀವಿ. ಅನದರ್ ಒನ್ ಯೂಸಸ್ ಅಂತ ಹೇಳೋದಾದ್ರೆ ZSM5 ಅಂತ ಬರುತ್ತೆ. ZSM5 ಇಟ್ ಈಸ್ ಎ ಟೈಪ್ ಆಫ್ ಜಿಯೋಲೈಟ್ ಅಂತ ಹೇಳ್ಬೋದು. ಇಟ್ ಈಸ್ ಯೂಸ್ಡ್ ಆಸ್ ಕನ್ವರ್ಟ್ ಆಲ್ಕೋಹಾಲ್ ಡೈರೆಕ್ಟ್ಲಿ ಇಂಟು ಗ್ಯಾಸೋಲಿನ್. ನೋಡಿ, ಆಲ್ಕೋಹಾಲ್ ನ ನಾವು ಏನಕ್ಕೆ ಕನ್ವರ್ಟ್ ಮಾಡ್ತೀವಿ? ಗ್ಯಾಸೋಲಿನ್ ಆಗಿ ಡೈರೆಕ್ಟ್ ಆಗಿ ಕನ್ವರ್ಟ್ ಮಾಡಬಹುದಂತೆ. ಹಾಗಾದ್ರೆ ನಾವು ಬೆಸ್ಟ್ ಜಿಯೋಲೈಟ್ ಅನ್ನ ಯಾವ್ದು ಬಳಸ್ತೀವಿ? ZSM5. ಇದನ್ನೇ 1 ಮಾರ್ಕ್ ಕೇಳಿದ್ದಾರೆ. ZSM5 is used for direct conversion of alcohol into the gasoline. ಓಕೆ, ಗ್ಯಾಸೋಲಿನ್ ಎಲ್ಲಿ ಬಳಸ್ತೀವಿ ಅಂತ ಗೊತ್ತಿದೆ ಅಲ್ವಾ? ಎಸ್, ಹೆಲಿಕಾಪ್ಟರ್ ಗಳಲ್ಲಿ. ನೆಕ್ಸ್ಟ್, ಹೈಡ್ರೇಟೆಡ್ ಜಿಯೋಲೈಟ್ಸ್ ಆರ್ ಯೂಸ್ಡ್ ಆಸ್ ಅಯಾನ್ ಎಕ್ಸ್ಚೇಂಜರ್ಸ್ ಇನ್ ಸಾಫ್ಟನಿಂಗ್ ಆಫ್ ಹಾರ್ಡ್ ವಾಟರ್. ಹೈಡ್ರೇಟೆಡ್ ಜಿಯೋಲೈಟ್ಸ್ ನೋಡಿ, ಹಾರ್ಡ್ ವಾಟರ್ ಇಂದ ಸಾಫ್ಟ್ ವಾಟರ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ. ಹಾರ್ಡ್ ವಾಟರ್ ಅಂದ್ರೆ ಏನ್ ಸರ್? ಅದರಲ್ಲಿ ಹಾರ್ಡ್ ಎಲಿಮೆಂಟ್ಸ್ ಇರುತ್ತೆ. ಹೇಳೋದಾದ್ರೆ ಫ್ಲೋರೈಡ್ ಇರ್ಬೋದು. ಓಕೆ, ನಮ್ಗೆ ಆಲ್ಮೋಸ್ಟ್ ಆಲ್ ಹಾರ್ಡ್ ಎಲಿಮೆಂಟ್ ಕ್ಯಾಲ್ಸಿಯಂ ಕಂಟೆಂಟ್, ಫ್ಲೋರೈಡ್ ಕಂಟೆಂಟ್ ಇವೆಲ್ಲ ಜಾಸ್ತಿ ಹೆವಿ ಎಲಿಮೆಂಟ್ಸ್ ಗಳು ಇದಾವೆ. ಮತ್ತೆ ಹೆವಿ ಎಲಿಮೆಂಟ್ಸ್ ಟ್ರಾನ್ಸಿಷನ್ ಎಲಿಮೆಂಟ್ ಗಳು ಕೆಲವು ಇದಾವೆ. ಅವನ್ನೆಲ್ಲ ನಾನು ಏನ್ ಮಾಡ್ಬೇಕು? ರಿಮೂವ್ ಮಾಡ್ಬೇಕು. ರಿಮೂವ್ ಮಾಡಿದಾದ್ಮೇಲೆ ನಮ್ಗೆ ಹಾರ್ಡ್ ವಾಟರ್ ಇರೋದು ಏನಕ್ಕೆ ಕನ್ವರ್ಟ್ ಆಗುತ್ತೆ? ಸಾಫ್ಟ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಹಾರ್ಡ್ ಮೆಟಲ್ಸ್ ಯಾವ್ಯಾವ ಇದಾವೋ ಅವನ್ನೆಲ್ಲ ರಿಮೂವ್ ಮಾಡ್ಲಿಕ್ಕೆ ನಾವು ಜಿಯೋಲೈಟ್ ಗಳನ್ನ ಬಳಸ್ತೀವಿ. ಅಲ್ಲಿ ಅಯಾನ್ ಎಕ್ಸ್ಚೇಂಜರ್ ರೆಸಿನ್ ಅಂತ ಕರೀತಾರೆ ಜಿಯೋಲೈಟ್ ಅನ್ನ. ಇಲ್ಲಿ ಫಾರ್ ಸಾಫ್ಟನಿಂಗ್ ಆಫ್ ಹಾರ್ಡ್ ವಾಟರ್.
ಅಂದ್ರೆ ಹಾರ್ಡ್ ವಾಟರ್ ಇಂದ ಸಾಫ್ಟ್ ವಾಟರ್ ಗೆ ಕನ್ವರ್ಟ್ ಮಾಡ್ಲಿಕ್ಕೆ ನಾವು ಜಿಯೋಲೈಟ್ ಬೆಡ್ ಅಥವಾ ಜಿಯೋಲೈಟ್ ಗಳನ್ನ ಬಳಸ್ತೀವಿ. ಅದು ಕೂಡ ಯಾವ ಫಾರ್ಮ್ ಅಲ್ಲಿ ಇರಬೇಕು, ಹೈಡ್ರೇಟೆಡ್ ಜಿಯೋಲೈಟ್ ಅಂತ ಕರೀತಾರೆ. ಲಾಸ್ಟ್ ಒನ್ ಅದನ್ನ ಹೇಳಿದ್ರು, ಹೈಡ್ರೇಟೆಡ್ ಜಿಯೋಲೈಟ್ಸ್ ಆರ್ ಯೂಸ್ಡ್ ಆಸ್ ಆನ್ ಅಯಾನ್ ಎಕ್ಸ್ಚೇಂಜರ್ಸ್ ಇನ್ ಸಾಫ್ಟನಿಂಗ್ ಆಫ್ ಹಾರ್ಡ್ ವಾಟರ್. ಹಾರ್ಡ್ ವಾಟರ್ ಇಂದ ಸಾಫ್ಟ್ ವಾಟರ್ ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಜಿಯೋಲೈಟ್ ಗಳನ್ನ ಬಳಸ್ತಾರೆ. ಇದನ್ನ ಡೀಟೇಲ್ ಸ್ಟೋರಿನ ಅಯಾನ್ ಎಕ್ಸ್ಚೇಂಜರ್ ಮೆಥಡ್ ಅನ್ನ ಹೈಡ್ರೋಜನ್ಸ್ ಅಂತ ಟಾಪಿಕ್ ಬರುತ್ತಲ್ಲ ಅಲ್ಲಿ ಮತ್ತೆ ನೀವು ಅಬ್ಸರ್ವ್ ಮಾಡ್ತೀರಾ. ಅಲ್ಲಿ ಗೊತ್ತಿರಲಿ ನಾವ್ ಏನ್ ಬಳಸ್ತೀವಿ ಸಾಫ್ಟನಿಂಗ್ ಮಾಡ್ಲಿಕ್ಕೆ, ಜಿಯೋಲೈಟ್ ಬೆಡ್ ಗಳನ್ನ ಬಳಸ್ತೀವಿ. ಜಿಯೋಲೈಟ್ ಬೆಡ್ ಅಂದ್ರೆ ಯಾವ್ದು, ಹೈಡ್ರೇಟೆಡ್ ಜಿಯೋಲೈಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ಯೂಸಸ್ ಆಫ್ ಜಿಯೋಲೈಟ್ ಅಂದ್ರೆ ಏನ್ ಹೇಳ್ಬೋದು, ಇಟ್ ಇಸ್ ಯೂಸ್ ZSM5 is used for the conversion of alcohol into the gasoline directly. one ಯೂಸ್ ಆಯ್ತು. ಸೆಕೆಂಡ್ ಯೂಸ್ ಅಂದ್ರೆ ಫಾರ್ ಕ್ರಾಕಿಂಗ್ ಆಫ್ ಹೈಡ್ರೋಕಾರ್ಬನ್ಸ್ ಇನ್ ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ ಅಥವಾ ಐಸೋಮರೈಸೇಷನ್. ನೆಕ್ಸ್ಟ್ ಥರ್ಡ್ ಒನ್ ಬರೋದಾದ್ರೆ ಅಯಾನ್ ಎಕ್ಸ್ಚೇಂಜರ್ ಮೆಥಡ್ ಅನ್ನ ನಾವು ಬಳಸ್ತಾ ಇದೀವಿ. ಹೈಡ್ರೇಟೆಡ್ ಜಿಯೋಲೈಟ್ ಇಸ್ ಯೂಸ್ಡ್ ಫಾರ್ ಎ ಅಯಾನ್ ಎಕ್ಸ್ಚೇಂಜರ್ ಇನ್ ಸಾಫ್ಟನಿಂಗ್ ಆಫ್ ಹಾರ್ಡ್ ವಾಟರ್ ಅಂತಾನು ಹೇಳ್ಬೋದು. ಇಷ್ಟು ಕೂಡ ಜಿಯೋಲೈಟ್ಸ್. ಇಲ್ಲಿಗೆ ಪಿ ಬ್ಲಾಕ್ ಎಲಿಮೆಂಟ್ ಕಂಪ್ಲೀಟ್ ಆಯ್ತು. ಇವತ್ತಿನ ಕ್ಲಾಸ್ ನಾನು ಏನ್ ಹೇಳಿದ್ನಲ್ಲ, ಯಾವುದು ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್. ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಸಿಲಿಕಾನ್ ಅಂತ ಬಂದಾಗ ಸಿಲಿಕಾನ್ ಡೈಆಕ್ಸೈಡ್, ಸಿಲಿಕೋನ್ಸ್, ಸಿಲಿಕೇಟ್ಸ್ ಅಂಡ್ ಜಿಯೋಲೈಟ್ಸ್. ಇಷ್ಟು ಕೂಡ ವಿತ್ ಯೂಸಸ್ ಬರ್ಕೊಂಡು ಬರ್ಬೇಕು. ಓಕೆ, ನೀಟಾಗಿ ಬರ್ಕೊಂಡು ಬನ್ನಿ. ಇದು ಅಸೈನ್ಮೆಂಟ್ ವರ್ಕ್ ನಿಮಗೆ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಇಲ್ಲಿ ಏನ್ ಬರ್ದಿದ್ದೀನ ಈ ಕಾನ್ಸೆಪ್ಟ್ ಗಳನ್ನ ನೀಟಾಗಿ ಬರ್ಕೊಂಡು ವಿತ್ ಯೂಸಸ್ ಕೂಡ ನೀವು ಬರ್ಕೊಂಡ್ ಬರ್ಬೇಕು. ಓಕೆ, ನೈಸ್.